dear students. In this class, let me start with what I call second chapter in case of the second PUC biology. That is called as sexual reproduction in case of the flowering plants. Now, in last class, what is the first chapter? We have studied about what is called reproduction in organisms, where there are two types of reproduction. As you can see, one is called asexual reproduction in lower organisms, and advanced type of reproduction. What we have found in case of the what you call this higher organisms, advanced type of reproduction is sexual reproduction. What is sexual reproduction? The fusion of where there is a formation and two parents are involved, and with the fusion and the what you call them is a formation and fusion of gametes ಆಗುತ್ತೆ. ಎರಡು ಪೇರೆಂಟ್ಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತವೆ, ಫ್ಯೂಷನ್ ಆಫ್ ದಿ ಗ್ಯಾಮೆಟ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸಮ್ ಆಫ್ ದಿ ಪ್ಲಾಂಟ್ಸ್ ಅಲ್ಲಿ ಎರಡು ಸೆಕ್ಸ್ ಆರ್ಗನ್ಸ್ ಒಂದಲ್ಲೇ ಇರಬಹುದು, ಅವು ಫ್ಯೂಸ್ ಆಗಬಹುದು ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ನಾವು ಈ ಒಂದು ಕ್ಲಾಸ್ ಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ, ಈ ಪ್ಲಾಂಟ್ಸ್ ಅಲ್ಲಿ ನಾವು ಆಲ್ಗೆ, ಬ್ರಯೋಫೈಟ್, ಟೆರಾಫೈಟ್ಸ್, ಜಿಮ್ನೋಸ್ಪರ್ಮ್ಸ್ ಅನ್ನೋದು ಅಂಡ್ ಆಂಜಿಯೋಸ್ಪರ್ಮ್ಸ್ ಅಂತ ನೋಡಿ. ಬಟ್ ಈ ಒಂದು ಪ್ಲಾಂಟ್ಸ್ ಅಲ್ಲಿ ಫ್ಲವರ್ ಬಿಡುವಂತ ಯಾವ ಗಿಡಗಳು ಯಾವ್ದಕ್ಕೆ ಸೇರಿದೆ ಅಂದ್ರೆ ಆಂಜಿಯೋಸ್ಪರ್ಮ್ಸ್. ಫ್ಲವರಿಂಗ್ ಪ್ಲಾಂಟ್ಸ್ ಆರ್ ಕಾಲ್ಡ್ ಆಂಜಿಯೋಸ್ಪರ್ಮ್ಸ್. ನೆನಪಿಟ್ಕೊಂಡ್ರೆ ವಿಚ್ ಆರ್ ದಿ ಫ್ಲವರಿಂಗ್ ಪ್ಲಾಂಟ್ಸ್ ಅಂದ್ರೆ ಹೂ ಬಿಡುವಂತ ಸಸ್ಯಗಳು. ನಾವು ಜಿಮ್ನೋಸ್ಪರ್ಮ್ಸ್ ನೇಕೆಡ್ ಸೀಡೆಡ್ಸ್ ಫ್ಲವರ್ ಇರೋದಿಲ್ಲ, ಬಟ್ ನೇಕೆಡ್ ಸೀಡೆಡ್ ಪ್ಲಾಂಟ್ಸ್ ಅಂತ ಕರಿತೀವಿ. ಟೆರಾಫೈಟ್ಸ್ ಎಲ್ಲ ಫ್ಲವರ್ ಇಲ್ಲ. ಹಾಗಾಗಿ ಆಂಜಿಯೋಸ್ಪರ್ಮ್ಸ್ ಅಂತ ಮೋಸ್ಟ್ ಆಫ್ ದಿ ಪ್ಲಾಂಟ್ಸ್ ನಾವು ಸುತ್ತ ನೋಡುವಂತ ಎಲ್ಲ ಫ್ಲವರಿಂಗ್ ಪ್ಲಾಂಟ್ಸ್. ನಾವು ಮೊನೋಕಾಟ್ ಆಗಿರ್ಬೋದು, ಕ್ಲಾಸ್ ಅಲ್ಲಿ ಡೈಕಾಟ್ಸ್ ಆಗಿರ್ಬೋದು, ಬಟ್ ಈ ಆಂಜಿಯೋಸ್ಪರ್ಮ್ಸ್ ಅನ್ನುವಂಥದ್ದು ಏನಿಲ್ಲ, ಫ್ಲವರಿಂಗ್ ಬಿಯರಿಂಗ್ ಪ್ಲಾಂಟ್ಸ್ ಆರ್ ಕಾಲ್ಡ್ ಆಂಜಿಯೋಸ್ಪರ್ಮ್ಸ್. ಹಂಗಾಗಿ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಕೇಸ್ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂದ್ರೆ ಏನು ಓದ್ತಾ ಇದೀವಿ, ಆಂಜಿಯೋಸ್ಪರ್ಮ್ಸ್ ನ ಓದ್ತಾ ಇದೀವಿ ಅನ್ನೋದು. ಆಂಜಿಯೋಸ್ಪರ್ಮ್ಸ್ ಅಲ್ಲಿ ಈ ಫ್ಲವರ್ ಬಿಡುತ್ತೆ. ಫ್ಲವರ್ ಇಸ್ ಒನ್ ಆಫ್ ದಿ ರಿಪ್ರೊಡಕ್ಟಿವ್ ಪಾರ್ಟ್. ಈಗ ನಾವು ವಾಟ್ ಆರ್ ದಿ ಸ್ಟೇಜಸ್ ಆಫ್ what we call them as a life cycle of a sexually reproducing organism ಅಲ್ಲಿ ಸ್ಟೇಜಸ್ ನೋಡಿದ್ವಿ, which is called them as a vegetative stage, vegetative phase, reproductive phase and senescence. ಅದು what we call them as a from birth ಇಂದಾಗಿ ಇಲ್ಲಿ ತನಕ what we call them as a until it reaches the maturity ತನಕ ಇರೋದನ್ನ ನಾವು juvenile phase ಅಂತ ಕರೆದ್ವಿ. ಅನಿಮಲ್ಸ್ ಅಲ್ಲಿ, ಪ್ಲಾಂಟ್ಸ್ ಅಲ್ಲಿ vegetative phase. ಆಮೇಲೆ ನೆಕ್ಸ್ಟ್ ಫೇಸ್ ಕಾಲ್ಡ್ ದೆಮ್ ಇಸ್ ಆಫ್ಟರ್ ದಿ ಎಂಡ್ ಆಫ್ ದಿ ಜುವೆನೈಲ್ ಫೇಸ್. ನೆಕ್ಸ್ಟ್ ಫೇಸ್ ಸ್ಟಾರ್ಟ್ ಇಸ್ ಕಾಲ್ಡ್ ದೆಮ್ ಇಸ್ ಎ ರಿಪ್ರೊಡಕ್ಟಿವ್ ಫೇಸ್. ದಟ್ಸ್ ಕಾಲ್ಡ್ ದೆಮ್ ಇಸ್ ಎ ದಟ್ ಇಸ್ ಕ್ಯಾನ್ ಹೌ ಕ್ಯಾನ್ ಯು ನೋಟಿಸ್ ದಟ್ ಸ್ಟೇಜ್ ಬೈ ಸೀಯಿಂಗ್ ದಿ ಇನ್ ಕೇಸ್ ಆಫ್ ಫ್ಲವರ್ಸ್ ಅಲ್ಲಿ, ಪ್ಲಾಂಟ್ಸ್ ಅಲ್ಲಿ ಫ್ಲವರ್ ಆಗಿದೆ ಅಂದ್ರೆ ದಿ ಎಂಟರ್ ಇಂಟು ದಿ ಫೇಸ್ ಕಾಲ್ಡ್ ರಿಪ್ರೊಡಕ್ಟಿವ್ ಫೇಸ್ ಅಂತ. ಹಂಗಾಗಿ ಆ ರಿಪ್ರೊಡಕ್ಟಿವ್ ಫೇಸ್ ನಲ್ಲಿರುವಂತ ನಾವು ಈ ಒಂದು ಫ್ಲವರ್ ಇದೆಯಲ್ಲ, ಅದು ಆಂಜಿಯೋಸ್ಪರ್ಮ್ಸ್ ಅಲ್ಲಿ ಫ್ಲವರ್ ಹೆಂಗಿದೆ ಅಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಸೋ ಮೆನಿ ಇವೆಂಟ್ಸ್. ವಾಟ್ ಯು ಕಾಲ್ ದೆಮ್ ಇಸ್ ಇನ್ ಫಸ್ಟ್ ಚಾಪ್ಟರ್ ಓದಂತ ಪ್ರೀ ಫರ್ಟಿಲೈಸೇಷನ್ ಇವೆಂಟ್ಸ್ ಹೆಂಗಾಗುತ್ತೆ, ಗ್ಯಾಮೆಟ್ ಫಾರ್ಮೇಷನ್, ಗ್ಯಾಮೆಟ್ ಟ್ರಾನ್ಸ್ಫರ್ ಆಗೋದು ಇಲ್ಲಿ ಓದ್ತೀರಿ ಡೀಟೇಲ್ಸ್ ಅಲ್ಲಿ ಈ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ. ಆಮೇಲೆ ಎರಡು ಗ್ಯಾಮೆಟ್ ಫ್ಯೂಸ್ ಆಗ ಫರ್ಟಿಲೈಸೇಷನ್ ಆಗೋದು ಓದ್ತೀರಾ. ಪೋಸ್ಟ್ ಫರ್ಟಿಲೈಸೇಷನ್ ಅಂದ್ರೆ what you call them is ಫಾರ್ಮೇಷನ್ ಆಫ್ ಜೈಗೋಟ್ ಆಗಿ, ಜೈಗೋಟ್ ಎಂಬ್ರಿಯೋ ಆಗಿ ಹೆಂಗೆ what you call them is ಈ ಎಂಬ್ರಿಯೋ ಏನಾಗುತ್ತೆ ಒಂದು ಪ್ಲಾಂಟ್ ಆಗಿ ಡೆವಲಪ್ ಆಗುತ್ತೆ ಅನ್ನೋದು, ಅದನ್ನ ಎಲ್ಲ ಡೀಟೇಲ್ಸ್ ನ ಈ ಚಾಪ್ಟರ್ಸ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಈಗ ನಾವು ಫ್ಲವರ್ ಅನ್ನುವಂಥದ್ದು ಫಸ್ಟ್ ಪ್ಲಾಂಟ್ಸ್ ಪ್ಲಾಂಟ್ ಫಸ್ಟ್ ಇಟ್ ಶೋಸ್ ಬಟ್ ದಟ್ ಫೇಸ್ ಕಾಲ್ಡ್ as a vegetative phase ಅಂತ ತೋರಿಸುತ್ತೆ. ಅಲ್ಲಿ ವೆಜಿಟೇಟಿವ್ ಫೇಸ್ ಅಲ್ಲಿ ಫ್ಲವರ್ ಬಿಡೋದಿಲ್ಲ. ಇಟ್ ಗೋಯಿಂಗ್ ಟು ಕಾಲ್ಡ್ as ಲೀಫ್ ಇದೆ, ಲೀಫ್ ಅಲ್ಲಿ ಒಂದು ಅಡ್ವಾಂಟೇಜ್ ಬಟ್ ಇದೆ. when the plant is in the vegetative stage, ಅದೇನಾಗುತ್ತೆ ಈ ಒಂದು ಬರ್ಡ್ ಏನಿದೆ ಈ ಒಂದು ಆಕ್ಸಿಲರಿ ಬರ್ಡ್ ಏನಿದೆಲ್ಲ ಲೀಫ್ ನ ಕಂಪ್ಲೀಟ್ ಆಕ್ಸಿಲರಿ ಬರ್ಡ್ ಏನಾಗುತ್ತೆ ಡೆವಲಪ್ಸ್ ಮಾಡಿಕೊಳ್ಳೋದು ಶೂಟ್ ಸಿಸ್ಟಮ್ ಆಗಿ ಡೆವಲಪ್ ಆಗುತ್ತೆ. ಅಂದ್ರೆ it branches like that. And when it is enter into the what you call reproductive phase ಬಂದಾಗ ಈ ಒಂದು ಬರ್ಡ್ ಏನಾಗುತ್ತೆ what you call them is ಅಲ್ಲಿ ಮಾಡಿಫೈ ಆಗುತ್ತೆ. ಏನಾಗಿ ಮಾಡಿಫೈ ಆಗುತ್ತೆ, it can be modified into what you call them is a flower bud. ಅದಕ್ಕೆ what you call them is a floral primaria ಅಂತ. ಯಾವಾಗ ಅದು reproductive ಹಂತಕ್ಕೆ ಬರುತ್ತೋ ಆ ಹಂತದಲ್ಲಿ ಇರುವಂತಹ ಒಂದು ಬರ್ಡ್ ಏನಿದೆ it is the bird ಏನಾಗುತ್ತೆ it can be modified into what you call them is a floral primaria ಅಂತ ಕರಿತೀವಿ. ಅಂದ್ರೆ ಅದರಿಂದಲೇ ಮುಂದೆ ಅದು ಯಾಕಾಗುತ್ತೆ, ಡ್ಯೂ ಟು ದಿ ಸಮ್ ಆಫ್ ದಿ ಚೇಂಜಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ಇನ್ ದಟ್ ಪೀರಿಯಡ್. ರಿಪ್ರೊಡಕ್ಟಿವ್ ಫೇಸ್ ಬಂದಾಗ ಏನಾಗುತ್ತೆ, ಫ್ಲವರ್ ಅಲ್ಲಿ ಒಂದು ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಮಾರ್ಫಾಲಜಿಕಲ್ ಸ್ಟ್ರಕ್ಚರಲ್ ಚೇಂಜಸ್ ಆಗಿ ಈ ಒಂದು ಬರ್ಡ್ ಏನಾಗುತ್ತೆ ಫಾರ್ಮೆಂಟ್ what you call them is a what you call floral primaria ಅಂತ ಆಗುತ್ತೆ. ಆ floral primaria is going to develop is ಈಗ ಯಾವಾಗ ಅದು when it comes to the reproductive ಹಂತಕ್ಕೆ ಫೇಸ್ ಬರುತ್ತೋ ಇಲ್ಲಿ ಬರ್ಡ್ ಏನಾಗುತ್ತೆ
ಫ್ಲೋರಲ್ ಪ್ರೈಮಾರ್ಡಿಯಾ ಆಗಿ ಮಾಡಿಫೈ ಆಗುತ್ತೆ. ಆ ಫ್ಲೋರಲ್ ಪ್ರೈಮಾರ್ಡಿಯಾ ಏನ್ ಮಾಡಿಫೈ ಆಗುತ್ತಲ್ಲ ಅದು ಇನ್ಫ್ಲೋರೆಸೆನ್ಸ್. ಈ ಇನ್ಫ್ಲೋರೆಸೆನ್ಸ್ ಆಗಿ ಡೆವಲಪ್ ಆಗುತ್ತೆ. ಇನ್ಫ್ಲೋರೆಸೆನ್ಸ್ a group of flowers give one special axis called peduncle. Peduncle ಮೇಲೆ a group of flowers develop ಆಗ್ತದೆ. These are called flowers. ಈ ರೀತಿಯಾಗಿ ಈ ಒಂದು ಫ್ಲೋರಲ್ ಪ್ರೈಮಾರ್ಡಿಯಿಂದ ಈ ಒಂದು ಇನ್ಫ್ಲೋರೆಸೆನ್ಸ್ ಅಲ್ಲಿ ಫ್ಲವರ್ ಫಾರ್ಮೇಶನ್ ಆಗುವಂತದ್ದು ಇಟ್ಸ್ ಎ ಇನ್ಫ್ಲೋರೆಸೆನ್ಸ್ ಅಂತ ನಾವು ಹೇಳ್ಬೋದು. ಕೆಲವಲ್ಲಿ ಸಾಲಿಟರಿ ಫ್ಲವರ್ಸ್ ಒಂದೇ ಫ್ಲವರ್ ಡೆವಲಪ್ ಆಗ್ಬೋದು. ಈಗ ಕೆಲಸದಲ್ಲಿ ಅನೇಕ ಫ್ಲವರ್ಸ್ ಆಗಿ ಇನ್ಫ್ಲೋರೆಸೆನ್ಸ್ ಆಗ್ಬೋದು. ಅಲ್ಲಿ ಈ ರೀತಿಯಾಗಿ ಒಂದು ಫ್ಲವರ್ ಬಡ್ ಫ್ಲವರ್ ಬ್ಲಡ್ ಆಗುತ್ತೆ. ಅದಕ್ಕೆಲ್ಲ ಫ್ಲೋರಲ್ ಪ್ರೈಮಾರ್ಡಿಯಾ ಅಂತ ಕರಿತೀವಿ ಅನ್ನೋದು. ಆ ಫ್ಲೋರಲ್ ಪ್ರೈಮಾರ್ಡಿಯಿಂದ ಇನ್ಫ್ಲೋರೆಸೆನ್ಸ್ ಡೆವಲಪ್ ಆಗುತ್ತೆ. ಇನ್ಫ್ಲೋರೆಸೆನ್ಸ್ ಕ್ರಿಯೇಟ್ಸ್ ನಂಬರ್ ಆಫ್ ಫ್ಲವರ್ಸ್. ದಿಸ್ ಇಸ್ ವಾಟ್ ಇಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ರಿಪ್ರೊಡಕ್ಟಿವ್ ಫೇಸ್ ಅಲ್ಲಿ. ಈ ತರ ಹಾರ್ಮೋನಲ್ ಅಂಡ್ ಸ್ಟ್ರಕ್ಚರಲ್ ಚೇಂಜಸ್ ಆಗಿ ಫ್ಲವರ್ ಫಾರ್ಮೇಶನ್ ಆಗುತ್ತೆ. ಅಂದ್ರೆ ವೆನ್ ಇಟ್ಸ್ ಕ್ರಿಯೇಟ್ಸ್ ದಿ ಫ್ಲವರ್ we can see it's in a reproductive phase ಬಂದಿದೆ ಅನ್ನೋದು. ಇಟ್ ಸ್ಟಾರ್ಟ್ಸ್ ರೀಪ್ರೊಡ್ಯೂಸಿಂಗ್ ಅನ್ನೋದು. ಇಲ್ಲಿ ರೀಪ್ರೊಡ್ಯೂಸ್ ಮಾಡಬೇಕಾದ್ರೆ ಮುಂಚಿನ ಫ್ಲವರ್ ಅನ್ನೋದು ವೆರಿ ಫ್ಯಾಸಿನೇಟಿಂಗ್. ಫ್ಲವರ್ ಇಸ್ ವೆರಿ ಫ್ಯಾಸಿನೇಟಿಂಗ್ ಒನ್ ಆಫ್ ದಿ ಪ್ಲಾಂಟಿನ ಒಂದು ಭಾಗ, ಪಾರ್ಟ್ ಆಫ್ ದಿ ಫ್ಲವರ್. ಯೂಶಲಿ ಪ್ಲಾಂಟಿನ ಒಂದು ಭಾಗದಲ್ಲಿ ವಿಚ್ ಇಸ್ ದಿ ಮೋಸ್ಟ್ ಅಟ್ರಾಕ್ಟಿವ್ ಪಾರ್ಟ್ ಆಫ್ ದಿ ಪ್ಲಾಂಟ್ ಅಂದ್ರೆ ಫ್ಲವರ್ ಅಂತ ಕರಿತೀವಿ. ಈ ಫ್ಲವರ್ ಕ್ಯಾನ್ ಬಿ ಯೂಸ್ಡ್ ಇನ್ ದಿ ಫಾರ್ ಎವರ್ ವಾಟ್ ಯು ಕಾಲ್ ದೆಮ್ ಇಸ್ we are used for the so many purpose. Usually there are different types, varieties of flowers are there that we use for what you call them is ನಮ್ಮ aesthetic, social and as well as in religious ceremonies and what you call them is in ornamental ಆಗಿ ನಾವು ಈ plants ನ flowers ಗಳನ್ನು ನಾವು ಬಳಸ್ತಾ ಇದೀವಿ. And we also use this flower for the expressing our feelings expressed for example in for decoration of a cradle, in case the what you call birth of the baby, we are using the flowers. And also this flower idella we can see that can be used for during what you call them is when we express our love, we give the flowers, rose flower we are giving. And also what you call them when for what you call for the religious what you call them is functions ಅಲ್ಲಿ ನಾವು what you call them is marriages and all these things we are using the flower. Flower is one of the what you call them is ನಮ್ಮ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ and for our cultural ನಮ್ಮ what you call them is ಹಬ್ಬ ಹರಿದಿನಗಳಲ್ಲಿ ನಾವು ಇದನ್ನ ಬಳಸ್ತೀವಿ ಅನ್ನೋದು. and it makes our mind be very relaxing ಅನ್ನೋದು when you use this and also for express our feelings. and for example when you are what you call them is death also we are using this ಒಂದು ಸೆರೆಮನಿಯಲ್ಲಿ ನಾವು ಇದನ್ನ ಉಪಯೋಗಿಸ್ತೀವಿ ಅನ್ನೋದು for decorating that. And also andre this flower is what you call them is one of the important, not only we are using for the it's not only in one is reproduction, we are using that it is a part of our life ಆಗೋಗಿದೆ ಅನ್ನೋದು. ಇಂಥ ಒಂದು ಫ್ಲವರ್ ಅಲ್ಲಿ ನಾವು ಸ್ಟಡಿ ಮಾಡಿದ್ರೆ ದಿಸ್ ಹೈಬಿಸ್ಕಸ್ ಫ್ಲವರ್. ಈ ಒಂದು ಫ್ಲವರ್ ನ ನೋಡಿದಾಗ ದಿಸ್ ಇಸ್ ಒನ್ ಆಫ್ ದಿ ಫ್ಲವರ್ ಸಾಲಿಟರಿ ಸೈಮೋಸ್ ಅಂತ ಇನ್ಫ್ಲೋರೆಸೆನ್ಸ್ ಅಂತ ಹೇಳ್ತಿದ್ದೀನ. ಇಲ್ಲಿ ದಿಸ್ ಇಸ್ ಈ ಫ್ಲವರ್ ಐತಲ್ಲ ಇಟ್ಸ್ ವೆರಿ ಅಟ್ರಾಕ್ಟಿವ್ ಅನ್ನೋದು. ಇದರಲ್ಲಿ ಮುಖ್ಯವಾದಂತಹ ಭಾಗಗಳನ್ನ ನೋಡಿದಾಗ ನಾವು ದಿಸ್ ಇಸ್ ಫಾರ್ ಎಕ್ಸಾಂಪಲ್ ದಿಸ್ ಒನ್ ಆಫ್ ದಿ ಫ್ಲವರ್, ದಿಸ್ ಇಸ್ ಸ್ಟಾಕ್ ಆಫ್ ದಿ ಫ್ಲವರ್. ಇದು ಸ್ಟಾಕ್ ಆಫ್ ದಿ ಫ್ಲವರ್ ನಾವು what you call them is ಪೆಡಿಸಲ್ ಅಂತ ಕರಿತೀವಿ ಅನ್ನೋದು. ಅಂಡ್ ದೀಸ್ ಆರ್ what you call them is ನೆಕ್ಸ್ಟ್ ನಿಮಗೆ ಇಲ್ಲಿ ದಿಸ್ ಇಸ್ ಈ ಒಂದು ಗ್ರೀನ್ ಸ್ಟ್ರಕ್ಚರ್ಸ್ ಕಾಣ್ತಾ, ದೀಸ್ ಆರ್ ಕಾಲ್ಡ್ them is what you call ಕೇಲಿಕ್ಸ್ ಅಂತ ಕರಿತೀವಿ. ಇಲ್ಲಿ ಎಪಿಕೆಲಿಕ್ಸ್ ಇದಾವೆ ಈ ಒಂದು ಫ್ಲವರ್ ಅಲ್ಲಿ, ಎಲ್ಲರಲ್ಲಿ ಇರಲ್ಲ ಕೇಲಿಕ್ಸ್. ಅಂಡ್ ದೀಸ್ what you call them is ಕಲರ್ ಇರುತ್ತವಲ್ಲ, ದೀಸ್ ಆರ್ what you call them is ಪೆಟಲ್ಸ್ ಅಂತ ಕರಿತೀವಿ. ಅಷ್ಟು ಸೇರಿ ಒಂದು ಕರಲ್ಲ. ಅಂಡ್ ಇವು ಸಣ್ಣ ಸಣ್ಣ ಗ್ರೀನ್ ಪಾರ್ಟ್ಸ್ ಇದಾವಲ್ಲ, ದೀಸ್ ಆರ್ ಕಾಲ್ಡ್ them as what you call ಇವು these are what you call them as ಕೇಲಿಕ್ಸ್ ಅಂತ ಕರಿತೀವಿ. ಇಲ್ಲಿ ಫ್ಲವರ್ ಅಲ್ಲಿ ಫ್ಲವರ್ ಅಂತ what you call the flower is a modified shoot. It's a modified shoot meant for the sexual reproduction. What is a flower? Flower is a modified shoot. Flower is a modified shoot. What is meant for? It is meant for sexual reproduction. Sexual reproduction ಬೇಕು ಅಂತ. ಹಾಗಾಗಿ ಇದು what is a flower? Flower is a modified shoot meant for sexual reproduction ಅನ್ನೋದು. ಹಾಗಾಗಿ ನಾವು ಈ ಫ್ಲವರ್ ಏನ್ ಮಾಡಿಫೈ, ಶೂಟ್ ಹೆಂಗ್ ಮಾಡಿಫೈ ಆಗಿದೆ ಅಂದ್ರೆ, ಶೂಟ್ ಅಲ್ಲಿ ಅನೇಕ ಲೀವ್ಸ್ ಇರ್ತವೆ. ಆ
ಅವೆಲ್ಲ ಇಟ್ಸ್ ಕಾಲ್ಡ್ ದಿಸ್ ಲೆಂತಿ ಇರುವಂತಹ ಶೂಟ್ ನಿ ಕಂಪ್ರೆಸ್ ಮಾಡಿದ್ರೆ ಎಲ್ಲವೂ ಏನಾಗ್ತವೆ ವಾಟ್ ಕಾಲ್ಡ್ ದಿಸ್ ಅನೇಕ ಓರಲ್ ಸರ್ಕಲ್ ಲೀವ್ಸ್ ಗಳೆಲ್ಲ ಅನೇಕ ಸುತ್ತುಗಳು ಕಾಣ್ತವೆ. ಅವು ಮಾಡಿಫೈ ಆಗಿ ವಾಟ್ ಕಾಲ್ಡ್ ಈ ತರ ಫ್ಲವರ್ ಆಗಿದೆ ಅಂತ ಹೇಳಿದ್ರೆ ಫ್ಲವರ್ ಇಸ್ ಹ್ಯಾವಿಂಗ್ ವಾಟ್ ಕಾಲ್ಡ್ ಶೂಟ್ ಅಂದ್ರೆ ನೋಟ್ಸ್ ಅಂಡ್ ಇಂಟರ್ನೋಟ್ಸ್ ಇರ್ತವೆ. ಅವೆಲ್ಲ ಕಂಪ್ರೆಸ್ ಆದಾಗ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ಈ ಒಂದು ಲೀಫ್ ಇರುತ್ತೆ, ಇವನ್ನ ಕಂಪ್ರೆಸ್ ಮಾಡಾಗತ್ತೆ. ಇದು ಒಂದು ಹೊರಗಿನ ಸುತ್ತಾಗುತ್ತೆ, ಒಳಗಿನ ಸುತ್ತ ಬರುತ್ತೆ. ಈ ಒಂದು ಸುತ್ತುಗಳು ಕಾಣ್ತವೆ. ಫಾರ್ ಎಕ್ಸಾಂಪಲ್ ದಿಸ್ ಫ್ಲವರ್ ಅಲ್ಲಿ ಅನೇಕ ಸುತ್ತುಗಳಿವೆ. what you call them is outermost oral of the flower na ನಾವು calyx ಅಂತ ಕರಿತೀವಿ. this is called them as a outer green color ಕಾಣ್ತದೆ. this is outermost oral of the flower. this is what you call calyx. and this is the next oral is called the second oral is called as a petals ಅಂತ ಕರಿತೀವಿ ಅನ್ನೋದು. and the third oral what you call them is here. this is the calyx and this is called the corolla and this is called as a third oral is called stamens and androecium ಅಂತ ಕರಿತೀವಿ. and the last oral is called as gynoecium ಅಂತ. ಹಿಂಗೆ flower ಅಲ್ಲಿ there are the four orals of the flowers are there. one is outermost oral is called as the calyx and outermost oral ಅಂತ ನಾವು calyx ಅಂತ ಕರಿತೀವಿ. ಆದ್ರೆ ಒಂದೊಂದು ಇಂಡಿವಿಜುವಲ್ ಸೆಪಲ್ಸ್ ಅಂತ ಕರಿತೀವಿ. ಇವೆಲ್ಲ ಓರಲ್ಸ್ ಯಾವ್ಯಾವ ಇರ್ತವೆ, ಒಂದು ಸೋಲನ್ ಬೇಸ್ ಇರ್ತವೆ. ಟಿಪ್ ಆಫ್ ದಿ ಪೆಡಿಸಲ್, ಸ್ಟಾಕ್ ಆಫ್ ದಿ ಫ್ಲವರ್ ಇಸ್ ಕಾಲ್ಡ್ ಪೆಡಿಸಲ್. ಪೆಡಿಸಲ್ ಆಗುತ್ತೆ ಟಿಪ್ ಏನಾದ್ರೆ ಸೋಲನ್ ಆಗುತ್ತೆ. ಥಲಾಮಸ್ ಅಂತ ಕರಿತೀವಿ. ಥಲಾಮಸ್ ಮೇಲೆ ಯು ಕ್ಯಾನ್ ಸೀ ದಿ ಅರೇಂಜ್ಮೆಂಟ್ ಆಫ್ ಡಿಫರೆಂಟ್ ಓರಲ್ಸ್ ಆಫ್ ದಿ ಫ್ಲವರ್. ಡಿಫರೆಂಟ್ ಓರಲ್ಸ್ ಆಫ್ ದಿ ಫ್ಲವರ್ಸ್ ಎಲ್ಲಿ ಅರೇಂಜ್ ಆಗಿರ್ತವೆ ಅಂದ್ರೆ ಅರೇಂಜ್ ಆನ್ ದಿ ಥಲಾಮಸ್. ಥಲಾಮಸ್ ಮೇಲೆ ಅರೇಂಜ್ ಆಗಿದೆ. ಆದ್ರೆ ಹೊರಗಿನ ಓರಲ್ ಏನಂತ ಕರಿತೀವಿ ಅಂತ ಕರೆದ್ರೆ ಆ ಗ್ರೀನ್ ಕಲರ್ ಕಲರ್ ಕೇಲಿಕ್ಸ್ ಅಂತ ಕರಿತೀವಿ. ಯು ಕ್ಯಾನ್ ಸಿ ದಿಸ್ ಇಸ್ ಕಾಲ್ಡ್ ದೆಮ್ ಇಸ್ ಎ ಕೇಲಿಕ್ಸ್. ಇಸ್ ಕಾಲ್ಡ್ ದೆಮ್ ಇದೇನ್ ಗ್ರೀನ್ ಕಲರ್ ಕಾಣುತ್ತಲ್ಲ ನಿಮಗೆ, ದಿಸ್ ಇಸ್ ಕಾಲ್ಡ್ ಕೇಲಿಕ್ಸ್ ಅಂತ ಕರಿತೀವಿ. ಇದೇನ್ ಮಾಡುತ್ತೆ, ಒಂದು ಫ್ಲವರ್ ಬಡ್ ಕಂಡೀಷನ್ ಆಗಿದ್ದಾಗ ಇಟ್ ಕ್ಯಾನ್ ಪ್ರೊಟೆಕ್ಟ್ ದಿ ಫ್ಲವರ್ when it is in bud condition. next word called them is what is the pedicel, stalk of the flower. tip of the pedicel is called vasculum, that is called the thalamus. on the thalamus we can different orals of the flowers are arranged ಆಗಿರ್ತವೆ. ಅವು first oral is called them as a calyx. calyx is almost in green in color and leaf like structure and can protect the flower in bud condition. and it is individual ಒಂದೊಂದು ಅನೇಕ ಸೇರಿ ನಾವು calyx ಅಂತ ಕರಿತೀವಿ. ಅನೇಕ ಸೇರಿ ಏನಂತ ನಾವು I want to remove this. we can see this is a what you call them as calyx. you see ಈ ಕೇಲಿಕ್ಸ್ ಅಲ್ಲಿ ನಾವು ಇದು ಕೂಡ್ಕೊಂಡಿದ್ರೆ what you call them as ಗ್ಯಾಮೋ ಅಂತ ಕರಿತೀವಿ. ಕೂಡಿದಾಗ ಗ್ಯಾಮೋಸೆಫಲಸ್. you can see this is called ಗ್ಯಾಮೋಸೆಫಲಸ್ conditions. you can see this is one is called them as this is a calyx. ಅಷ್ಟು ಒಂದೊಂದಕ್ಕೆ ಏನಂತೀವಿ what called sepals. ಒಂದೊಂದಕ್ಕೆ ಏನಂತೀವಿ ನಾವು ಸೆಪಲ್ಸ್ ಅಂತ ಕರಿತೀವಿ. ಎಲ್ಲ ಒಂದೊಂದಕ್ಕೆ ಸೆಪಲ್ಸ್. this is called calyx. ಈ ಕೇಲಿಕ್ಸ್ ಆದ ನಂತರ ಬರುವಂತದ್ದು ಕೇಲಿಕ್ಸ್ ಇರ್ತಿದ್ರೆ ನೆಕ್ಸ್ಟ್ ಬರುವಂತದ್ದು these are called them as a petals. ಈ ಅಷ್ಟು ಪೆಟಲ್ಸ್ ಗಳನ್ನ ನಾವು ಸೇರಿದ್ರೆ what you call corolla. ಕರೋಲಾದಲ್ಲಿ ಒಂದೊಂದಕ್ಕೆ ಅಂತ ಇಂಡಿವಿಜುವಲ್ ಒಂದೊಂದಕ್ಕೆ ಏನಂತೀವಿ what you call them as petals. ಇಲ್ಲಿ ಒಂದೊಂದಕ್ಕೆ ಏನಂತೀವಿ ನಾವು ಸೆಪಲ್ಸ್. ಅಷ್ಟಕ್ಕೆ ಕೇಲಿಕ್ಸ್ ಒಂದೊಂದಕ್ಕೆ ಏನಂತೀವಿ ನಾವು ಸೆಪಲ್ಸ್ ಅಂತೀವಿ. ಇಲ್ಲಿ ಅಷ್ಟಕ್ಕೆ ನಾವು ಕರೋಲಾ ಅಂದ್ರೆ ಒಂದೇ ಒಂದಕ್ಕೆ ಏನಂತೀವಿ ನಾವು ಇಂಡಿವಿಜುವಲ್ ಒನ್ಸ್ ಇಸ್ ಕಾಲ್ಡ್ them as a individual ones is called them as petals. ಈ ಪೆಟಲ್ಸ್ ಏನ್ ಮಾಡುತ್ತೆ, ಸೆಕೆಂಡ್ ಓರಲ್ ಆಗಿದ್ದು which can what you call them as attract the insects for pollination. ಇದು ಅದಕ್ಕೆ ನಾವು ಇನ್ಸೆಕ್ಟ್ ಗೆ ಅಟ್ರಾಕ್ಟ್ ಮಾಡುತ್ತೆ ಅಂತ. ಹಂಗಾಗಿ ನೆಕ್ಸ್ಟ್ ಓರಲ್ ಬರುವಂತದ್ದು ಏನಂದ್ರೆ ಐ ಗೊಂಟ್ ಡಿಸೆಕ್ಟ್ ಮಾಡಿದೀನಿ. can see this is called them as a third oral. ಏನಾಗಿದೆ ಈ ಫ್ಲವರ್ ಅಲ್ಲಿ ಸ್ಟೇಮನ್ಸ್. can see this is called ಇವೆಲ್ಲ ಒಂದೊಂದು ಸ್ಟೇಮನ್ಸ್ ಗಳು. ಈ ಗ್ರೂಪ್ ಆಫ್ ಸ್ಟೇಮನ್ಸ್ ಗಳನ್ನ ನಾವು androecium ಅಂತ ಕರಿತೀವಿ. ಮೇಲ್ ರಿಪ್ರೊಡಕ್ಟಿವ್ part is called as a male sex organ is called androecium. ಒಂದೊಂದಕ್ಕೆ ನಾವು ಸ್ಟೇಮನ್ಸ್ ಅಂತ ಕರಿತೀವಿ. what you call calyx ಒಂದೊಂದಕ್ಕೆ sepals ಅಂತ ಕರಿತೀವಿ. petals ನಾವೆಲ್ಲ ಸೇರ್ಕೊಂಡ್ರೆ corolla ಅಂತೀವಿ. ಒಂದೊಂದಕ್ಕೆ petals ಅಂತೀವಿ. and stamens ಎಲ್ಲ ಸೇರ್ಕೊಂಡ್ರೆ androecium ಅಂತೀವಿ. ಒಂದೊಂದಕ್ಕೆ ಸ್ಟೇಮನ್ಸ್ ಅಂತ ಕರಿತೀವಿ. ಈಗ ಅಂತ ಒಂದು ಸ್ಟೇಮನ್ಸ್ ನೋಡಿ, ಇಲ್ಲಿ ಅನೇಕ ಸ್ಟೇಮನ್ಸ್ ಕಾಣ್ತಾ ನಿಮಗೆ. ಇಲ್ಲಿ ದಿಸ್ ಇಸ್ ಯು ಕ್ಯಾನ್ ಸಿ ದಿಸ್ ಕಾಲ್ಡ್ ದೆಮ್ ಆಸ್ ಸ್ಟೇಮನ್ಸ್. ಯು ಕ್ಯಾನ್ ಸಿ ಇಲ್ಲಿ ಒಂದು ಯಾವುದೇ ಒಂದು ಫ್ಲವರ್ ಅಲ್ಲಿ ನೋಡಿದಾಗ ಯು ಕ್ಯಾನ್ ಸಿ ದಿ ಸ್ಟೇಮನ್ಸ್ ಗಳು ಕಂಡು ಬರ್ತವೆ. ಇಲ್ಲಿ ಅಟ್ಯಾಚ್ ಆಗಿದೆ ಪೆಟಲ್ಸ್ ಆಕ್ಚುಲಿ ಇನ್ ಕೇಸ್ ದಿಸ್ ಕಂಡೀಷನ್. ಹಿಯರ್ ಯು ಕ್ಯಾನ್ ಸಿ ದಿಸ್ ಇಸ್ ಕಾಲ್ಡ್ ದೆಮ್ ಆಸ್ ಇಲ್ಲಿ ನಿಮಗೆ ಏನ್ ಕಾಣ್ತಾ ಇದಾವಲ್ಲ ದಿಸ್ ಇಸ್ ಕಾಲ್ಡ್ ದೆಮ್ ಆಸ್ ದೀಸ್ ಆರ್ ಕಾಲ್ಡ್ ಏನ್ ಕಾಣ್ತಾವಲ್ಲ ಡಾಟ್ಸ್ ಕಾಣ್ತಾವಲ್ಲ ಇಲ್ಲಿ ಅವು what you call them as ಸ್ಟೇಮನ್ಸ್ ಅಂತ ಕರಿತೀವಿ. ಆ ಸ್ಟೇಮನ್ಸ್ ಗಳನ್ನ ಎಲ್ಲ ಸೇರ್ಕೊಂಡ್ರೆ androecium ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಅಂಡ್ ನೆಕ್ಸ್ಟ್ ಒಂದು ಕಾಲ್ಡ್ ದೆಮ್ ಆಸ್ gynoecium ಅಂತ. gynoecium ಅಲ್ಲಿ what you call them as ಇಲ್ಲಿ ಏನಾಗಿದೆ ಅಂದ್ರೆ gynoecium ಇಲ್ಲಿ ಸ್ಟಿಗ್ಮಾ ಇದೆ ಅಂದ್ರೆ
what you call them is ಒಂದೊಂದು ಗೈನೀಷಿಯಂ ಒಂದೊಂದು ಏನಂತ ಕರಿತೀವಿ ನಾವು ಪಿಸ್ಟಿಲ್ ಅಂತ ಕರಿತೀವಿ. ಪಿಸ್ಟಿಲ್ ಅಥವಾ ಕಾರ್ಪೆಲ್ಸ್. ಆದ್ರೆ ಇಲ್ಲಿ ನಮಗೆ ಈ ಒಂದು ಹೈಬಿಸ್ಕಸ್ ಫ್ಲವರ್ ಅಲ್ಲಿ ಏನಾಗಿದೆ, ಇದು ಗೈನೀಷಿಯಂನ ಭಾಗ ನೋಡಿದಾಗ ಓವರಿ, ಸ್ಟೈಲ್ ಅಂಡ್ ಸ್ಟಿಗ್ಮಾ. 5 ಸ್ಟಿಗ್ಮಾ ಇದೆ ಅಂದ್ರೆ ಇಲ್ಲಿ 5 ಓವರ್ ಕೂಡಿರ್ತಾವಲ್ಲ. ಆಕ್ಚುಲಿ 5 ಓವರಿ ಒಂದೊಂದಕ್ಕೆ ನಾವು ಪಿಸ್ಟಿಲ್ ಅಂತ ಕರಿತೀವಿ. ನೋಡಿ ಸಪರೇಟ್ ಒಂದೇ ಪಿಸ್ಟಿಲ್ 1 ಓವರಿ 1 ಸ್ಟೈಲ್ 1 ಸ್ಟಿಗ್ಮಾ ಇರುತ್ತೆ. ಅದೇ ಇಲ್ಲಿ 5 ಸ್ಟಿಗ್ಮಾ ಇದೆ ಅಂದ್ರೆ 5 ಕೂಡಿದಾವೆ ಈ ಒಂದು ಫ್ಲವರ್ ಅಲ್ಲಿ. ನೋಡಿ ಕಲ್ತೇನೆ ಅದನ್ನ ನಾವು ಏನಂತ ಕರಿತೀವಿ, ನಾವು ಒಂದೊಂದಕ್ಕೆ ಇಂಡಿಜಿನೇಟ್ಸ್ ಆಫ್ ದಿ ಗೈನೀಷಿಯಂ ಇಸ್ ಕಾಲ್ಡ್ pistil. Indigenous of androecium is called them as stamens. Indigenous of the what you call corolla is called petals. Indigenous of calyx is called sepals ಅಂತ ಕರಿತೀವಿ. ಹೀಗೆ this is what you call second one ನಾವು ಏನಂತ ಕರೆದ್ವಿ, corolla ಅಂತ ಕರೆದ್ವಿ. ಅದು ಒಂದೊಂದಕ್ಕೆ ನಾವು what you call them as petals ಅಂತ ಕರೆದ್ವಿ. ಅದು ಏನ್ ಮಾಡುತ್ತೆ, attract the insect for pollination ಗೆ ಅಟ್ರಾಕ್ಟ್ ಮಾಡುತ್ತೆ ಅಂತ. And third one is called stamens. ನೋಡಿ ಈ stamens ಎಲ್ಲ ತಗೊಂಡ್ರೆ ಈ ಸ್ಟೇಮನ್ಸ್ ನಲ್ಲಿ 2 ಭಾಗಗಳಿರುತ್ತೆ. ಆಕ್ಚುಲಿ ಇಟ್ಸ್ ಕಾಲ್ಡ್ as the stamen ಅಂದ್ರೆ this is anther and filament connective ಅಂತ ಕರಿತೀವಿ. ಈ ಎಲ್ಲ ಫಿಲಮೆಂಟ್ಸ್ ಗಳು ಸೇರ್ಕೊಂಡಾವ. ಆಕ್ಚುಲಿ ಇದು ಟ್ಯೂಬ್ ಆಗಿದೆ. this is one outermost tube. ಇದು ಒಳಗಡೆ ಗೈನೀಷಿಯಂ ಇದೆ. ಗೈನೀಷಿಯಂ ನ ಸ್ಟಿಗ್ಮಾ ಸ್ಟೈಲ್ ಒಳಗಡೆ ಹೋಗಿದೆ. ಆಮೇಲೆ this is ovary. ಆಕ್ಚುಲಿ this is ಗೈನೀಷಿಯಂ. ಇದು ಮೇನ್ ಏನಿದೆ, ಇದು ಎಲ್ಲಾ ಈ ಒಂದು ಆಂಥರ್ಸ್ ನ ಫಿಲಮೆಂಟ್ ಗಳು ಸೇರ್ಕೊಂಡು ಟ್ಯೂಬ್ ಆಗಿದೆ. ಆಮೇಲೆ ಆಂಥರ್ಸ್ ಎಲ್ಲ ಒಂದು ಲೋಬ್ ಆಗಿದೆ, like monodelphous condition ಆಗಿದೆ. ಆಕ್ಚುಲಿ ಇಲ್ಲಿ ಒಂದೊಂದು ಸ್ಟೇಮನ್ಸ್ ಒಂದು ಫಿಲಮೆಂಟ್ ಆಂಥರ್ಸ್ ಇರ್ತವೆ. ಅಲ್ಲಿ ಅನೇಕ ಆಂಥರ್ಸ್ ಇದ್ದಾಗ ಎಲ್ಲ ಸೇರ್ಕೊಂಡು ಒಂದು ಟ್ಯೂಬ್ ಆಗಿದೆ ಹೊರಗಡೆಗೆ. ಅದರೊಳಗಡೆ ನಿಮ್ಮ ಗೈನೀಷಿಯಂ ಭಾಗ ಅಂತ ಓವರಿ, ಸ್ಟೈಲ್, ಸ್ಟಿಗ್ಮಾ ಹೋಗಿದೆ. ಅದನ್ನ ನಾವು ಇಲ್ಲಿ ತೋರಿಸಿದೀನಿ ಈ ಗಿಡದಲ್ಲಿ. ಹೊಡ್ಕೊಳ್ತೇವೆ ಪ್ರಾಕ್ಟಿಕಲ್ಸ್ ಗೋನ್ ಟು ಸ್ಟಡಿ ಇನ್ ಡೀಟೇಲ್ಸ್. ದಿಸ್ ಇಸ್ ಹೊಡ್ಕೊಳ್ತೇವೆ. ಇಲ್ಲಿ ನೋಡಿ ನಿಮಗೆ ವೈಟ್ ಇಷ್ಟು ಒಂದು ದಾರ ಕಾಣುತ್ತಿಲ್ಲ ಒಳಗಡೆ. ಇಲ್ಲಿ ದಿಸ್ ಇಸ್ ಕಾಲ್ಡ್ ದೇಮ್ ಇಸ್ ವೈಟ್ ಇಶ್ ಒನ್. ಅದು ಗೈನೀಷಿಯಂ ಹೋಗಿರುವಂತದ್ದು. ಅಲ್ಲಿ ಇಲ್ಲಿ ತುದಿ ಬಂದಾಗ ನಿಮಗೆ ವರ್ಟಿಕಲ್ ಸ್ಟಿಗ್ಮಾ ಇಲ್ಲಿ ಕಾಣುತ್ತೆ. ಆಕ್ಚುಲಿ ದಿಸ್ ಇಸ್ ಕಾಲ್ಡ್ ಇಲ್ಲಿ ನೋಡಿ ಸ್ಟಿಗ್ಮಾ ಏನಾಗಿದೆ ಇಲ್ಲಿದೆ. ದಿಸ್ ಇಸ್ ಸ್ಟಿಗ್ಮಾ ಸ್ಟೈಲ್. ಇವು ನೋಡಿ ಇಲ್ಲಿ ನಿಮಗೆ ಇದು ವರ್ಟಿಕಲ್ ದೀಸ್ ಆರ್ ಕಾಲ್ಡ್ ದೇಮ್ ಇಸ್ ಈಗ ನೋಡಿ ಸಪರೇಟ್ ಮಾಡ್ತಿದ್ದೀನಿ. ಈ ಸಪರೇಷನ್ ಪಾರ್ಟ್ ಏನು ಕಾಣ್ತಾ ಇದೆ ನಿಮಗೆ, ದಿಸ್ ಇಸ್ ಕಾಲ್ಡ್ ಸ್ಟೇಮನ್ಸ್. ಇವು ಇನ್ನೊಂದು ದಾರ ಇದೆ ನಮಗೆ ದಾರ ಕಾಣ್ತದೆ. ದಿಸ್ ಇಸ್ ಕಾಲ್ಡ್ ದೇಮ್ ಇಲ್ಲಿ 2 ಭಾಗಗಳಿದೆ ತೋರಿಸ್ತೀನಿ. ದಿಸ್ ಇಸ್ ಕಾಲ್ಡ್ ದೆಮ್ ಆಸ್ ಇದು ಗೈನೀಷಿಯಂ ಭಾಗ. ಇದು ವಾಟ್ ಕಾಲ್ಡ್ ದಿಸ್ ಇಸ್ ಕಾಲ್ಡ್ ದೆಮ್ ಆಸ್ ಸ್ಟೇಮನ್ಸ್ ಗಳು. ಈಗ ಈ ಒಂದು ವಾಟ್ ಕಾಲ್ಡ್ ಇಲ್ಲಿ ಏನಾಗಿದೆ ಅಂದ್ರೆ ಆಂಥೀಷಿಯಂ ಇದೆ. ಆಂಥೀಷಿಯಂ ಅನ್ನೋದಕ್ಕೆ ನಾವು ಸ್ಟೇಮನ್ಸ್ ಅಂತ ಕರೀತೀವಿ. ಇಲ್ಲಿ ಗೈನೀಷಿಯಂ ಅನ್ನೋದಕ್ಕೆ ವಾಟ್ ಕಾಲ್ಡ್ ಇಲ್ಲಿ ಆಂಥೀಷಿಯಂ ಅಂತ ಇಟ್ಕೊಂಡ್ರೆ ನಮಗೆ ಆಂಥರ್ ಇದೆ. ಇದರೊಳಗಡೆ ಪೋಲರ್ ಗ್ರೇನ್ಸ್ ಒಳಗಡೆ ಮೇಲ್ ಗ್ಯಾಮೆಟ್ಸ್ ಇದು ಒಳಗಡೆ ಏನ್ ಪ್ರೊಡ್ಯೂಸ್ ಮಾಡುತ್ತೆ, ಪೋಲರ್ ಗ್ರೇನ್ಸ್ ಪ್ರೊಡ್ಯೂಸ್ ಮಾಡಿದ ಒಳಗಡೆ ಪೋಲರ್ ಗ್ರೇನ್ಸ್ ಒಳಗಡೆ ಮೇಲ್ ಗ್ಯಾಮೆಟ್ಸ್ ಇರ್ತವೆ. ಹಾಗೆ ಈ ಒಂದು ಗೈನೀಷಿಯಂ ಪಿಸ್ಟಿಲ್ ಅಂತ ಕರೀತೀವಿ. ಆ ಪಿಸ್ಟಿಲ್ ಅಲ್ಲಿ ದಿಸ್ ಇಸ್ ದಿ ಸ್ಟಿಗ್ಮಾ, ದಿ ಸ್ಟೈಲ್ ಇಸ್ ಓವರಿ. ಈ ಓವರಿ ಕಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಒಳಗಡೆ ಓವರಿ ಒಳಗಡೆ ಈ ತರ ಚೇಂಬರ್ಸ್ ಗಳು ಕಾಣ್ತವೆ. ಅದರೊಳಗಡೆ ಓವಿಲ್ಸ್ ಅಂತ ಹೇಳ್ತಾರೆ. ಈ ಓವಿಲ್ಸ್ ಮುಂದೆ ಸೀಡ್ಸ್ ಆಗುತ್ತೆ. After fertilization of the ovules, these are ovules. Ovules ಒಳಗಡೆ egg ಇರುತ್ತೆ. ಮೇಲ್ ಫೀಮೇಲ್ ಗ್ಯಾಮೆಟ್ egg ಇರುತ್ತೆ. ಈ ಒಂದು ಕಟ್ ಮಾಡಿದಂತ ಓವಲ್ ಒಳಗಡೆ ಕಿಸಿ ಫ್ರೆಂಡ್ಸ್ ಆಫ್ ಬಾಡಿ ಕಾಲ್ಡ್ ದೆಮ್ ಇಸ್ egg ಇರುತ್ತೆ. ಇದು ಬಾಡಿ ಕಾಲ್ಡ್ ದೆಮ್ ಇಸ್ ಫೀಮೇಲ್ reproductive organ is called gynecium and this is called the male reproductive organ is called androecium. ಈ ಫ್ಲವರ್ ಅಲ್ಲಿ ಮುಖ್ಯವಾಗಿ 2 ಭಾಗಗಳಿವೆ. 2 ಬಾಡಿ ಕಾಲ್ಡ್ ದೆಮ್ ಇಸ್ ಎಸೆನ್ಷಿಯಲ್ ಸುತ್ತುಗಳಲ್ಲಿ ಮುಖ್ಯವಾದ ಸುತ್ತುಗಳನ್ನ ಬೇಕಾಗಿರುವಂತ ರಿಪ್ರೊಡಕ್ಷನ್ ಬೇಕಾಗಿರುವಂತ ಸುತ್ತುಗಳನ್ನ ಎಸೆನ್ಷಿಯಲ್ ಓರಲ್ಸ್ ಅಂತ ಕರಿತೀವಿ. ಅಂಡ್ ಯಾವ ರಿಪ್ರೊಡಕ್ಟ್ ಅಲ್ಲಿ ಎಕ್ಸಾಕ್ಟ್ ಆಗಿ ಇನ್ವಾಲ್ವ್ ಆಗೋದಿಲ್ಲ, ಬಟ್ ಇಟ್ ಕೆನ್ ಅಸಿಸ್ಟ್ ದಿ ರಿಪ್ರೊಡಕ್ಷನ್. ದಟ್ ಆರ್ ನಾಟ್ ಎಕ್ಸಾಕ್ಟ್ಲಿ ಇನ್ವಾಲ್ವ್. ಅವನ್ನ ನಾನ್ ಎಸೆನ್ಷಿಯಲ್ ಓರಲ್ಸ್. ಅಂದ್ರೆ ನಾನ್ ಎಸೆನ್ಷಿಯಲ್ ಓರಲ್ಸ್ ಅಂದ್ರೆ ಅವು ಈ ಕೇಲಿಕ್ಸ್ ಮಾಡಿರ್ತಾರೆ. ವಿಚ್ ಆರ್ ದಿ ಎಸೆನ್ಷಿಯಲ್ ಓರಲ್ಸ್ ಅಂದ್ರೆ androecium and gynecium. Gynecium ಮತ್ತು androecium ಏನಂತ ನಾವು these are essential orals of the flower. Essential oral of the flower ಯಾವಂತ ನಾವು gynecium ಮತ್ತೆ androecium. ನಾನ್ ಎಸೆನ್ಷಿಯಲ್ ಅಂದ್ರೆ ಏನಂದ್ರೆ they are not directly involved but it can indirectly involved. They assist the reproduction. ಡೈರೆಕ್ಟ್ ಆಗಿ ಯಾವ ಇನ್ವಾಲ್ವ್ ಆಗಿದೆ ಅಂದ್ರೆ ಮೇಲ್ ಸೆಕ್ಸ್ ಆರ್ಗನ್ ಆದಂತ androecium and female sex organs ಅಂತ gynecium ಇನ್ವಾಲ್ವ್ ಆಗಿದೆ ಅನ್ನೋದು. These are the androecium ಏನಿದೆ ಅದು ಥರ್ಡ್ ಓರಲ್,
ಗೈನೀಷಿಯಂ ಇಸ್ ದಿ ಇನ್ನರ್ಮೋಸ್ಟ್ ಸೆಂಟ್ರಲ್ ಓವರಲ್ ದಟ್ ಇಸ್ ಕಾಲ್ಡ್ ದಿಸ್ ಗೈನೀಷಿಯಂ ಆಗಿರುತ್ತೆ. ಈ ಒಂದು ಫ್ಲವರ್ ನಾವು ವಾಟ್ ಆರ್ ದಿ ಪಾರ್ಟ್ಸ್ ಆಫ್ ದಿ ಫ್ಲವರ್ ನ ಎಕ್ಸ್ಪ್ಲೇನ್ ಮಾಡಕ್ಕಂತ ನೀಟ್ ಲೇಬಲ್ ಡಯಾಗ್ರಾಮ್ ಅಂಡ್ ಎಕ್ಸ್ಪ್ಲೇನ್ ದಿ ಪಾರ್ಟ್ಸ್ ಆಫ್ ದಿ ಫ್ಲವರ್. ಸ್ಟಾರ್ಟ್ ಆಫ್ ದಿ ಫ್ಲವರ್ ಇಸ್ ಪೆಡಿಸಲ್ and the tip is bulgent, that is called the thalamus. On which the different whorls of the flower are arranged ಅಂತ ಹೇಳಿ. outermost whorl is called calyx ಅಂತ ಕರೀರಿ. ಗ್ರೀನ್ ಇನ್ ಕಲರ್ ಅಂತ ಲೀಫ್ ಲೈಕ್ ಇರ್ತವೆ. ಇಂಡಿಜಿನಸ್ ಕಾಲ್ಡ್ ಸೆಪಲ್ಸ್ ಅಂತ ಕರೀರಿ. ಇದು ಏನ್ ಮಾಡ್ತಾರೆ, ಫ್ಲವರ್ ಬರ್ಡ್ ಇದ್ದಾಗ ಅದನ್ನ ಪ್ರೊಟೆಕ್ಷನ್ ಕೊಡುತ್ತೆ ಅಂತ. ನೆಕ್ಸ್ಟ್ ವಾಟ್ ಇಸ್ ಕಾಲ್ಡ್ ದಿ ಸೆಕೆಂಡ್ ವರ್ಡ್ ಇಸ್ ಕಾಲ್ಡ್ ದಿ corolla, consisting of individuals called them as stamens. It is variously colored and it can attract the insect for pollination. Next one is called them as a stamens ಇರ್ತವೆ. ಆ ಸ್ಟೇಮನ್ಸ್ ಅಂಟಿಶ್ ಮೇಲ್ reproductive part of organ is called an antish, which consists of individual units called them as stamens ಅಂತ ಕರೀತೀವಿ. ಅನ್ನೋದು ಇದು reproductive parts like this ಅನ್ನೋದು ಇದು is involved in the essential part of the third oral. And the last one is what you call the innermost is called the initial is a female reproductive part ಮತ್ತು it is what you call them as which is going to be what you call it innermost oral ಆಗಿದ್ದು ಇದು ಗೈನೀಷಿಯಂ ಅಂದ್ರೆ ಇಂಡಿವಿಜುವಲ್ಸ್ ನಾಟ್ ಕಾಲ್ಡ್ pistil. and ಇಷ್ಟು right regarding the structure of what you call them as ಒಂದು ಟಿಪಿಕಲ್ ಫ್ಲವರ್ ಅಂತ ನಾವು ಹೇಳಿದ್ರೆ ಈ ಒಂದು ಹೈಬಿಸ್ಕಸ್ ನ ಉದಾಹರಣೆ ತಗೊಂಡು you can write. Now let me pass on to what you call them as ಈ ಒಂದು ಎಸೆನ್ಷಿಯಲ್ ಪಾರ್ಟ್ಸ್ ಅಲ್ಲಿ ಮುಖ್ಯವಾಗಿ ಯಾವಿದಾವೆ ಅಂದ್ರೆ what you call them as let me in this class let me study about what you call them as free fertilization events. Now fertilization events, free fertilization events and post fertilization. Free fertilization events ಅಂದ್ರೆ ಗ್ಯಾಮೆಟ್ ಆಗಬೇಕು, ಅದು ಗ್ಯಾಮೆಟೋಜೆನಿಸ್ ಆಗುವಂತದ್ದು, ಗ್ಯಾಮೆಟ್ ಟ್ರಾನ್ಸ್ಫರ್ ಆಗಬೇಕು. ಅಲ್ಲಿ ಲಾಸ್ಟ್ ಕ್ಲಾಸ್ ಹೋದ್ರೆ ಈ ಫರ್ಟಿಲೈಸೇಷನ್ ಇವೆಂಟ್ಸ್ ಅಲ್ಲಿ ಇಲ್ಲಿ ಗ್ಯಾಮೆಟ್ ಫಾರ್ಮೇಶನ್ ಆಗ್ಬೇಕಾದ್ರೆ ಇಲ್ಲಿ ಮೇಲ್ ಸೆಕ್ಸ್ ಆರ್ಗನ್ ಅಲ್ಲಿ ಆಂಟಿಶಿಯಂ ಅಲ್ಲಿ ಮೇಲ್ ಸೆಕ್ಸ್ ಆರ್ಗನ್ ಆಂಟಿಶಿಯಂ ಅದು ಒಂದು ಇಂಗ್ರೀಡಿಯೆಂಟ್ಸ್ ಸ್ಟೇಮನ್ಸ್ ಅಂತ ಕರೀತೀವಿ. ಇದರಲ್ಲಿ ಏನ್ ಫಾರ್ಮೇಶನ್ ಆಗುತ್ತೆ, ಮೇಲ್ ಗ್ಯಾಮೆಟ್ ಫಾರ್ಮೇಶನ್ ಆಗುತ್ತೆ, ಗ್ಯಾಮೆಟ್ ಫಾರ್ಮೇಶನ್ ಆಗುತ್ತೆ, ಮೇಲ್ ಗ್ಯಾಮೆಟ್. ಅದಕ್ಕೆ ಪ್ರೀ ಫರ್ಟಿಲೈಸೇಷನ್ ಇವೆಂಟ್ಸ್ ನ ಸ್ಟಡಿ ಮಾಡೋಣ. ಫಸ್ಟ್ ಮೇಲ್ ಆಂಟಿಶಿಯಂ ಅಲ್ಲಿ ಹೆಂಗೆ ಗ್ಯಾಮೆಟೋಜೆನಿಸ್ ಆಗುತ್ತೆ, ಗೈನೀಷಿಯಂ ಅಲ್ಲಿ ಹೆಂಗೆ ಹೊಡಿಕೊಳ್ಳೋದಿದೆ ಮೇಲ್ ಗ್ಯಾಮೆಟ್ ಮೈಕ್ರೋಸ್ಪೋರೋಜೆನಿಸ್ ಮೈಕ್ರೋಸ್ಪೋರೋಜೆನಿಸ್ ಅಂತ ಕರೀತೀವಿ. ಫೀಮೇಲ್ ಗ್ಯಾಮೆಟ್ ನ ಹೊಡಿಕೊಳ್ಳೋದಿದೆ ಏಕತ್ರ ಮೆಗಾ ದೊಡ್ಡದಾದ ಮೆಗಾಸ್ಪೋರೋಜೆನಿಸ್ ಅಂತ ಕರೀತೀವಿ. ಇವೆರಡನ್ನ ಗ್ಯಾಮೆಟ್ ಫಾರ್ಮೇಶನ್ ಸ್ಟಡಿ ಮಾಡೋಣ. ಫಸ್ಟ್ ಇನ್ ದಿಸ್ ಕ್ಲಾಸ್ ಹೊಡಿಕೊಳ್ಳೋದಿದೆ ಪ್ರೀ ಫರ್ಟಿಲೈಸೇಷನ್ ಇವೆಂಟ್ಸ್ ಅಲ್ಲಿ ಈ ಒಂದು ಆಂಟಿಶಿಯಂ ಸ್ಟೇಮನ್ಸ್ ರಚನೆ ಹೆಂಗಿದೆ, ವಾಟ್ ಇಸ್ ಸ್ಟ್ರಕ್ಚರ್ ಆಫ್ ದಿಸ್ ಸ್ಟೇಮನ್ಸ್ ಹೆಂಗಿದೆ ಅನ್ನೋದು ಅಂಡ್ ವಾಟ್ ಆರ್ ದಿ ಇವೆಂಟ್ಸ್ ಗೋಯಿಂಗ್ ಟೇಕ್ ಪ್ಲೇಸ್, ಏನ್ ಇವೆಂಟ್ಸ್ ಆಗುತ್ತೆ, ಗ್ಯಾಮೆಟೋಜೆನಿಸಿಸ್ ಆಗುವಂತದ್ದನ್ನ ಹೆಂಗಾಗುತ್ತೆ ಅನ್ನೋದನ್ನ ಸ್ಟಡಿ ಮಾಡೋದು. ಇಲ್ಲಿ ಸ್ಟ್ರಕ್ಚರ್ ಆಫ್ ದಿ ಸ್ಟೇಮನ್ಸ್, ಫಾರ್ ಎಕ್ಸಾಂಪಲ್ ಆಂಟಿಶಿಯಂ ಒಂದೊಂದು ಇಂಗ್ರೀಡಿಯೆಂಟ್ಸ್ ಅಂತ ಕರಿತೀವಿ ನಾವು ಸ್ಟೇಮನ್ಸ್. ಸ್ಟೇಮನ್ಸ್ ಅಲ್ಲಿ ತ್ರೀ ಪಾರ್ಟ್ಸ್ ವಿ ಕ್ಯಾನ್ ಸಿ. ಸ್ಟಾಕ್ ಆಫ್ ದಿ ಸ್ಟೇಮನ್ ಇಸ್ ಕಾಲ್ಡ್ ಫಿಲಮೆಂಟ್ ಅಂತ ಕರಿತೀವಿ. ಅಂಡ್ ಇಲ್ಲಿ ಸ್ವಲ್ಪ ಬಲ್ಜ್ ಕ್ಲಬ್ ಶೇಪ್ ಅಥವಾ ಬಲ್ಜ್ ಸ್ಟ್ರಕ್ಚರ್ ಇರ್ತದೆ, ದಟ್ ಇಸ್ ವಾಟ್ ಯು ಕಾಲ್ ದಟ್ ಇಸ್ ಆಂಥರ್. ಈಗ ಇಲ್ಲಿ ಆಂಥರ್ ಏನಾಗಿದೆ, ಈ ಒಂದು ಸ್ಟಾಕ್ ಅಟ್ಯಾಚ್ ಆಗಿದೆ ಅಂಡ್ fixed point, that point is called connective. What is the connective? Connective is the one which can connect the filament with that of the anther. ಈಗ anther ನೋಡಿದಾಗ ಏನು ಕಾಣುತ್ತೆ, ಇದಕ್ಕೆ two lobes and two theca are present. These two theca are present ಅಂತ this called as a dithecus. what do you call them? ಇದನ್ನ dithecus ಅಂತ ಕರೀತೀವಿ. ಅನ್ನೋದು ಈ ಒಂದು ಡೈಥಿಕಸ್ ಕಂಡೀಷನ್ ಅಂದ್ರೆ ಟೂ ಲೋಬ್ಸ್. ಮೋಸ್ಟ್ ಆಫ್ ದಿ ಪ್ಲಾಂಟ್ಸ್ ಅಲ್ಲಿ ಡೈಥಿಕಸ್ ಅಂತ ಇರ್ತದೆ, ಟೂ ಲೋಬ್ಸ್ ಇರ್ತವೆ ಅನ್ನೋದು. ಇನ್ನು ಸಮ್ ಆಫ್ ದಿ ಪ್ಲಾಂಟ್ಸ್ ಅಲ್ಲಿ ಮೊನೋಥಿಕಸ್, ಒಂದೇ ಒಂದು ಲೋಬ್ ಇರುತ್ತೆ, ಮೊನೋಥಿಕಸ್. ಮೋಸ್ಟ್ ಆಫ್ ದಿ ಪ್ಲಾಂಟ್ಸ್ ಅಲ್ಲಿ ಈ ಟೂ ಲೋಬ್ಸ್ ಅನ್ನ ಡೈಥಿಕಸ್ ಅಂತ ಕರಿತೀವಿ. ಇಲ್ಲಿ ಈ ಒಂದು ಸ್ಟೇಮನ್ಸ್ ಏನಿದೆಯಲ್ಲ ಪ್ಲಾಂಟ್ಸ್ ಅಲ್ಲಿ ಅಟ್ಯಾಚ್ ಆಗಿರುತ್ತೆ. ಇಲ್ಲಿ ಪ್ಲಾಂಟ್ಸ್ ನೋಡಿ, ಈಗ ದಿಸ್ ಇಸ್ ಕಾಲ್ಡ್ ಥಾಲಮಸ್ ಅಂದ್ರೆ ಇಲ್ಲಿ ಸ್ಟೇಮನ್ಸ್ ಇಂದ ಬರುತ್ತೆ, ಅಂದ್ರೆ ದೇ ಆರ್ ಅಟ್ಯಾಚ್ಡ್ ಟು ವಾಟ್ ಇಸ್ ಥಾಲಮಸ್ ಅಟ್ಯಾಚ್ ಆಗಿರುತ್ತೆ. ಸಮ್ ಆಫ್ ದಿ ಪ್ಲಾಂಟ್ಸ್ ಅಲ್ಲಿ ಸ್ಟೇಮನ್ಸ್ ಆರ್ ಅಟ್ಯಾಚ್ಡ್ ಟು ದಿ ಥಾಲಮಸ್. ಓವರಿಯಾ ಕೆಳಗಿಂದ ಬಂದಷ್ಟೇ ಓವರಿಯಾ ಮೇಲಿಂದ ಬರ್ತದೆ ಕೆಲವು ಕಡೆ. ಈ ಒಂದು ಬೇಸ್ ಅಟ್ಯಾಚ್ ಆಗಿದೆ ಅಲ್ಲಿ. ಅಂಡ್ ಇನ್ ಸಮ್ ಆಫ್ ದಿ ಪ್ಲಾಂಟ್ಸ್ ಅಲ್ಲಿ ಒಂದು ಸ್ಟೇಮನ್ಸ್ ಏನಾಗಿರ್ತದೆ, ಫೆಟಲ್. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದಿ ಫೆಟಲ್ ಅಂದ್ರೆ ಈ ಫೆಟಲ್ಸ್ ಅಟ್ಯಾಚ್ ಆಗಿರುತ್ತೆ ಸ್ಟೇಮನ್ಸ್. ಓಕೆ, ಎಪಿ ಪೆಟಲಸ್ ಅಂತ ಕರಿತೀವಿ. ನಮ್ಮ ಬೇಸ್ ಅಲ್ಲಿ ಅರೇಂಜ್ಮೆಂಟ್ ಮೇಲೆ ನಾವು ಅದನ್ನ ಎಪಿ ಪೆಟಲಸ್ ಅಂತ ಕರಿತೀವಿ. ಎಪಿ ಪೆಟಲಸ್ ಕಂಡೀಷನ್ಸ್ ಅಂತ ಕರಿತೀವಿ. ಈಗ ನಾವು ಈ ಒಂದು ಸ್ಟೇಮನ್ಸ್ ಒಳಗಡೆ ಆಂಥರ್ ಒಳಗಡೆ ಒಂದು
what you call sac like structures ಕಾಣ್ತವೆ. ಇಲ್ಲೊಳಗಡೆ ಒಂದು ಎರಡು ಸ್ಯಾಕ್ಸ್ ಇದ್ದಾವೆ, ಇದರಲ್ಲಿ ಸಹ ಎರಡು ಸ್ಯಾಕ್ಸ್ ಇದ್ದಾವೆ. ಈಚ್ ಲೋಬ್ having what you call them as two sac like. ಅವನ್ನ ಮುಂದೆ ಅವನ್ನ ಪೋಲನ್ ಸ್ಯಾಕ್ಸ್ ಅಂತ ಕರಿತೀವಿ, ಅದು ಪೋಲನ್ ಚೇಂಬರ್ ಅಂತ ಕರಿತೀವಿ. ಅವು ಮೆಚುರಿಟಿ ಬಂದಾಗ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಸ್ಪೊರಾಂಜಿಯಂ ಅಂತ ಕರಿತೀವಿ. ಇಂಥ ಸ್ಪೊರಾಂಜಿಯಂ ಇಲ್ಲಿ ಪೋಲನ್ ಗ್ರೈನ್ ಅನ್ನೋದು ಮೈಕ್ರೋಸ್ಪೋರ್ ಪ್ರೊಡ್ಯೂಸ್ ಮಾಡ್ತಾರೆ. ಮೈಕ್ರೋಸ್ಪೋರ್ ಅನ್ನೋದು ಪ್ರೊಡ್ಯೂಸ್ ಮಾಡ್ತಾರ, ಅದಕ್ಕೆ ಮೈಕ್ರೋಸ್ಪೋರ್ ಪ್ರೊಡ್ಯೂಸ್ ಇರುವಂತ ಈ ಒಂದು ರಚನೆಗೆ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ಗೆ ಮೈಕ್ರೋಸ್ಪೊರಾಂಜಿಯಂ ಪಡಿಕೊಳ್ಳೋದೇ ಮೈಕ್ರೋಸ್ಪೊರಾಂಜಿಯಂ. ಅಂದ್ರೆ ಇಲ್ಲಿ ಪಡಿಕೊಳ್ಳೋದೇ ಇನ್ನ ಆಂತರ ನೋಡಿದಾಗ ನಾವು ಈ ಚಾಂಕದಲ್ಲಿ ಎರಡು ಪಡಿಕೊಳ್ಳೋದೇ ಪೋಲನ್ ಸ್ಯಾಕ್ ಅಂತ ಪಡಿಕೊಳ್ಳೋದೇ ಸ್ಪೊರಾಂಜಿ ಇದಾವೆ. ಇಲ್ಲಿ ನೋಡಿಕೊಳ್ಳೋದೇ ಈಚ್ ಲೋಬ್ ಅಥವಾ ಈಚ್ ಲೋಬ್ ಹೆವಿಂಗೆ ದೈಹಿಕ ಸಾಂಕರಲ್ಲಿ ಈಚ್ ಲೋಬ್ ಅಲ್ಲಿ ಎಷ್ಟು ಸ್ಯಾಕ್ಸ್ ಅಥವಾ ಮೈಕ್ರೋಸ್ಪೊರಾಂಜಿ ಇದಾವೆ? 2 ಮೈಕ್ರೋಸ್ಪೊರಾಂಜಿ ಇದಾವೆ. ಅಂದ್ರೆ ದೈಹಿಕ ಆಗಿರೋದ್ರಿಂದ ಎರಡು ಲೋಬ್ಸ್ how many what you call pollen sacs of the microsporangia are present? There are 4 microsporangia are present. Hence this is called as a tetramicrosporangiate. 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 Why they called tetramicrosporangiate? Each lobe having 2 microsporangia. Daitika having 2 lobes. Hence they have 4 microsporangia are present. Hence it is called as a tetramicrosporangiate. What do you call them as a tetramicrosporangiate ಅಂತ ಕರೀತೀವಿ ಅನ್ನೋದು. ನಿಮಗೆ ಎಕ್ಸಾಮ್ ಅಲ್ಲಿ ಒಂದು ಸ್ಟ್ರಕ್ಚರ್ ನ what do you call ಮೈಕ್ರೋಸ್ಪೊರಾಂಜಿಯಂ ನ ಸ್ಟ್ರಕ್ಚರ್ ಕೇಳ್ತಾರೆ. ಅದನ್ನ ಮೈಕ್ರೋಸ್ಪೊರಾಂಜಿಯಂ ನ ಸ್ಟ್ರಕ್ಚರ್ ನೋಡ್ಬೇಕಂದ್ರೆ we have to take the section of this anther. ಹಾಗೆ ಟ್ರಾನ್ಸ್ಫರ್ ಸೆಕ್ಷನ್ ತಗೊಂಡಾಗ ಗೊತ್ತಾಗುತ್ತೆ. TS of young anther. ನೀವು ಎಕ್ಸ್ಪ್ಲೇನ್ what do you call them as a structure of a TS of a young anther ಅಂತ ಕೇಳಬಹುದು, ಅಥವಾ ಎಕ್ಸ್ಪ್ಲೇನ್ ದಿ ಸ್ಟ್ರಕ್ಚರ್ ಆಫ್ ಎ ಮೈಕ್ರೋಸ್ಪೊರಾಂಜಿಯಂ ಅಂತ ಕೇಳಬಹುದು. ಅದು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಈಸಿಲಿ ಯು ಕ್ಯಾನ್ ಗೆಟ್ ದಿ ಮಾರ್ಕ್ಸ್ ಫ್ರಮ್ ದಟ್. There is 5 marks here. Explain the structure of a microsporangium. The TS of a young anther ನ ರಚನೆಗಳನ್ನು ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. You have to write this. I want to explain this. That what is called TS of a. I want to have this. You know what are the different parts of the flower and different parts of which are the essential organs and which are non essential organs ಅಂತ ಬಂದ್ರೆ ಈಗ 55ನೇ ಕ್ಲಾಸ್ನೇ ಇವಾಗ ಸ್ಟೇಮನ್ಸ್ ಅನ್ನ ಒಂದಾದಂತ ಆ ಒಟ್ಟಿಗೆ ಈ ಆಂಥರ್ನ ನಾವು ಕಟ್ ಮಾಡಿದಾಗ ಏನ್ ಕಾಣ್ತವೆ? ಒಳಗಡೆ ಒಂದು ಪೋಲನ್ ಗ್ರೈನ್ಸ್ ಅಂದ್ರೆ ಮೈಕ್ರೋಸ್ಪೋರ್. ಪೋಲನ್ ಗ್ರೈನ್ ಒಂದು ನೆನ್ಪಿಟ್ಕೊಳ್ರಿ. ಪೋಲನ್ ಗ್ರೈನ್ ಇಸ್ ನಥಿಂಗ್ ಬಟ್ ಎ ಮೈಕ್ರೋಸ್ಪೋರ್. ಆ ಮೈಕ್ರೋಸ್ಪೋರ್ ಇರುವಂತ ರಚನೆಗಳಿಗೆ ನಾವು ಇದನ್ನ ಸ್ಯಾಕ್ ಒಳಗುತ್ತಲ್ಲ, ಈ ಒಂದು ಸ್ಯಾಕ್ ಗಳಿಗೆ ಇದಕ್ಕೆ ನಾವು ಮೈಕ್ರೋಸ್ಪೊರಾಂಜಿಯಂ. ಸ್ಪೊರಾಂಜಿಯಂ ಸ್ಟ್ರಕ್ಚರ್ ಬೇಸ್ ಮೈಕ್ರೋಸ್ಪೋರ್. ಈ ಮೈಕ್ರೋಸ್ಪೋರ್ ಅಂದ್ರೆ ಪೋಲನ್ ಗ್ರೈನ್ಸ್ ಅನ್ನ ಇಟ್ಕೊಂಡಿರುವಂತ ಈ ರಚನೆಗಳಿಗೆ ನಾವು ಮೈಕ್ರೋಸ್ಪೊರಾಂಜಿಯಂ ಅಂತ ಕರಿತೀವಿ. ಲೇಟರ್ ಮೆಚುರಿಟಿ ಆದಾಗ ಇವನ್ನೇ ನಾವು ಪೋಲನ್ ಸ್ಯಾಕ್ಸ್ ಅಂತ ಕರಿತೀವಿ. ಪೋಲನ್ ಗ್ರೈನ್ಸ್ ರಿಲೀಸ್ ಆಗುತ್ತೆ. ಪೋಲನ್ ಗ್ರೈನ್ ಅಂಡ್ ಮೈಕ್ರೋಸ್ಪೋರ್ ಆರ್ ಕಾಮನ್, ಎರಡು ಒಂದೇ ಅಂತ ತಿಳ್ಕೊಳ್ಳಿ. ಇವಾಗ TS ಆಫ್ ಎ ಆಂಥರ್ ಅನ್ನು ನೋಡಿದಾಗ ನಮಗೆ ಒಳ್ಳೆ ಸ್ಟ್ರಕ್ಚರ್ ಆಗಿ ಏನ್ ಕಾಣುತ್ತೆ ಇದು ನಮಗೆ ಎಕ್ಸಾಮ್ ಅಲ್ಲಿ 5 ಮಾರ್ಕ್ಸ್ ಇರುವಂತ ಟಾಸ್ಕ್. ದಿಸ್ ಇಸ್ ದಿ ಯು ಕ್ಯಾನ್ ಸಿ ಸ್ಟ್ರಕ್ಚರ್ ಆಫ್ ಎ ಮೈಕ್ರೋಸ್ಪೊರಾಂಜಿಯಂ. In microsporangium ಅಲ್ಲಿ you can see like this. TS ಆಫ್ ಎ ಆಂಥರ್ ಅಂತಂದ್ರೆ ಈ ಒಂದು ಆಂಥರ್ ನ ಕಟ್ ಮಾಡಿದ್ರೆ ಟ್ರಾನ್ಸ್ಫರ್ ಸೆಕ್ಷನ್ ಕಟ್ ಮಾಡಿದ್ರೆ ನನಗೆ this is the one lobe. ನೋಡಿ ಇಲ್ಲಿಂದ ಈ ಪಾರ್ಟಿಷನ್ one lobe, this is the another lobe. There 2 lobes are there and each lobe what you call this is a what you call irregular in outline ಇದೆ and this is what you call this is ಇಲ್ಲಿ you at the corner of this what you call this is a lobe. ಇದು one lobe ಇದು this one lobe, this is another lobe. At the corner of this lobe you can see what you call this is you can see presence of a microsporangium or what you call this is pollen sacs ಅಂತ ಕರೀತೀವಿ. ಈ ಒಂದು ಸ್ಯಾಕ್ ಲೈಕ್ ಸ್ಟ್ರಕ್ಚರ್ಸ್ ಗಳು ಕಂಡು ಬರ್ತವೆ. ಈ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ಸ್ ಗಳನ್ನ ನೋಡಿದಾಗ you can see what you call this ಇದು ಒಂದು TS ಆಫ್ ಇದನ್ನ ಏನು ಕರೀಬೇಕು ನೀವು? TS ಆಫ್
ಯಂಗ್ ಆಂಥರ್ ಅಂತ ಹೇಳ್ತಾರೆ. ನಾವು ಮೆಚೂರ್ ಅಂತಂದ್ರೆ ಪೋಲರೈಸ್ ಆಗುತ್ತೆ, ಹಾಗಾಗಿ ಯಂಗ್ ಆಂಥರ್ ಪೋಲರೈಸ್ ಫಾರ್ಮೇಷನ್ ಆಗಿಲ್ಲ. ಅದಕ್ಕೆ ನಾವು ಯಾವ ಸ್ಪೀಶೀಸ್ ಇದೆ ಅಂತ ನೋಡ್ಕೊಳ್ಬೇಕಾದ್ರೆ ಇದನ್ನ ಫಸ್ಟ್ ನಾವು ಟಿಎಸ್ ಆಫ್ ಯಂಗ್ ಆಂಥರ್ ಸ್ಟಡಿ ಮಾಡಿ. ಟಿಎಸ್ ಯಂಗ್ ಆಂಥರ್ ಅಥವಾ ಮೈಕ್ರೋ ಸ್ಪೊರಾಂಜಿಯಂ ಅಂತ ಹೇಳ್ಬೋದು. ಎಕ್ಸಾಮ್ ಅಲ್ಲಿ they going to ask this called micro sporangium ಅಂತ ಹೇಳ್ತಾರೆ. ಇಲ್ಲಿ ಟಿಪಿಕಲ್ ಆಂಥರ್ ನ ನೋಡಿದ್ರೆ ನಾವು ಏನೋ ಇದೆ, ಇಟ್ಸ್ ಎ ಟೂ ಲೋಬ್ಸ್ ಇದೆ. This is a two lobes, this is one lobe and this is hence it called dipicus. First point ಏನೆಂದರೆ each anther having a two lobes ಇರೋದ್ರಿಂದ ಇದಕ್ಕೆ ನಾವು ಡೈಪಿಕಸ್ ಅಂತ ಫಸ್ಟ್ ಪಾಯಿಂಟ್ ಹೇಳಿದ್ರೆ. ಅಂಡ್ if take the transverse section ತಗೊಂಡಾಗ ಏನಾಗುತ್ತೆ, ಈ ಬೈಲೋಬ್ರ ಆಂಥರ್ ಅಲ್ಲಿ ಈಚ್ ಲೋಬ್ ಯಾವಿಗೆ 2 ಮೈಕ್ರೋಸ್ಪೊರಾಂಜಿಯಂ each lobe having 2 microsporidium, 2 lobes is called a bilobe anther. The dipicus anther is 4 microsporangia. 4 microsporangia, 2 in each lobe at the corners. 2 in each lobe. ಪ್ರತಿ ಒಂದು ಲೋಬ್ ಅಲ್ಲಿ 2 at the corners ಇರುತ್ತವೆ. ಹಾಗಾಗಿ ಈ ಡೈಪಿಕಸ್ anther ಅಲ್ಲಿ 4 microsporangia tetromicrosporangiate. What do you call them as tetromicrosporangiate ಅಂತ ಕರಿತೀವಿ. ಆಮೇಲೆ ಈ ಮೈಕ್ರೋಸ್ಪೊರಾಂಜಿಯಂ ನೋಡಿದ್ರೆ ಔಟ್ಲೈನ್ ಅಪಿಯರ್ಸ್ ಟು what you call roughly spherical like. what you call this ಈ ಮೈಕ್ರೋಸ್ಪೊರಾಂಜಿಯಂ ಇದು ಇರೆಗ್ಯುಲರ್ ಇದೆ. ಈ this is one microsporangium roughly spherical. This is also roughly spherical. Roughly it is spherical in outline. It is surrounded by the wall layers. Which are the 4 wall layers are present? There are different wall layers are present. Which are the wall? This is one microsporangium. I am going to explain this part. And this is another part of this. This is one microsporangium. I want to explain this part. Microsporangium roughly is spherical in shape. It's usually what you call this, there are 4 wall layers. Outermost wall layer is unicellular, what you call it, single layer. In the flattened cells, extended flattened cells to convert is called epidermis. This is separate example ತೋರಿಸ್ಕೊಡ್ಬೇಕ್ರೆ. This is what you call the this is ಈ ಸ್ಟ್ರಕ್ಚರ್ ನ ನೀವು ಬರ್ಕೊಳ್ಳೋದು. This is the eta. This is what you call this is ಹೊರಗಿನ outermost layer what you call this epidermis. What you call this epidermis. Can you know epidermis? Single layer and it is a protective cell antado, and it is made of what you call this flattened cells with extended flattened cells and extend ಆಗಿರುವಂತ flat ಇರುವಂತ cells ಗಳು ಕಂಡು ಬರ್ತವೆ. This is a one more layer, one of the layer. Next, below this layer, you see one more layer is present. This is what you call ಸ್ವಲ್ಪ ಏನಾಗಿದೆ radially arranged. Radially arranged, radius ಅಲ್ಲಿ arranged ಆಗಿದ್ರೆ these cells are present. This is called these cells are called endodermis. This is called epidermis. Epidermis is the outermost layer consisting of a single layer of flattened cells which are protective cells. And below the epidermis, you can see one more layer is there. That is called endothecium. Endothecium. Endothecium, there is nothing but what you call them as they are the below the epidermis. You can see one radially arranged cells. They are called them as endothecium. These endothecium cells are usually hygroscopic in nature. Inner tangential wall. What you call this inner tangential wall. Inner tangential wall what you call this there is a deposition of a callus on the thickening irutte, and here in case these are hygroscopic in nature. ಅಂದ್ರೆ hygroscopic nature ಯಾಕಿದೆ ಅಂದ್ರೆ ನಿಮ್ಮಲ್ಲಿ what you call endothelial cells are hygroscopic ಯಾಕಿದೆ ಅಂದ್ರೆ they use the water when they what you call this ಈ ಒಂದು anther maturity ಬಂದಾಗ ಪಕ್ವತೆ ಆದಾಗ they are hygroscopic and they lose the water ನ ಕಳ್ಕೊಳ್ತಾರೆ. They usually contract agi begin to
what is called as helps the dye cells breakdown of the ಒಂದು ಅಂತರನ ವಾಲ್ ಬ್ರೇಕ್ಡೌನ್ ಆಗಿ ಪೊಲಮರೈನ್ ರಿಲೀಸ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇನ್ಸ್ಟೆಡ್ ಕಾಲ್ಡ್ ದೆಮ್ ದಿ ಹೆಲ್ಪ್ಸ್ ಇನ್ ದಿ ಡೈ ಸೆನ್ಸ್ ಆಫ್ ಅಂತರ್. ಅಂತರ್ನ ಡೈ ಸೆನ್ಸ್ ಬ್ರೇಕ್ ಓಪನ್ ಆಗುತ್ತೆ. ಅಂತರ್ನ ವಾಲ್ ಅಂದ್ರೆ ಈ ಬ್ರೇಕ್ ಓಪನ್ ಆಗಿ ಇಲ್ಲಿ ಪೊಲಮರೈನ್ಸ್ ರಿಲೀಸ್ ಆಗುತ್ತೆ. ಅದಕ್ಕೆ ಹೆಲ್ಪ್ ಮಾಡಲಿಕ್ಕೆ ಈ ಒಂದು ಎಪಿಡರ್ಮಿಸ್ ಕೆಳಗಿರುವಂತ ಈ ಸೆಲ್ಸ್ ಗಳನ್ನ ನಾವು ಇದರ ಬಗ್ಗೆ ಕಾಲ್ದಿನ ಎಂಡೋಥೀಶಿಯಂ. ಎಂಡೋಥೀಶಿಯಂ ಅನ್ನೋದೇನು ಇಸ್ ಎ ಸೆಕೆಂಡ್ protective layer. This is a smoothest of the protective layers. Let's say it's a three are the protective layers. First one is called vaginal layer, epidermis protective. Next called endothelium, and next in there what you call the three, what you call 2 to 3 layers of middle layers. They are also protective layers. In the layer, there 2 to 3 layers of what you call them as in the middle layers. These are also protective layers. Protective layers. They call them as middle layers. Middle layers. One by one let us explain ಮಾಡಿ. What you call antara microsporangium covered by 3 or 4 wall layers. Outermost layer is called epidermis, is single layer, and is a flattened even cells ಗಳಿರ್ತವೆ, extended cells, and they are protective in nature. And there below this epidermis you can see endothelium is there. This is consisting of what you call radially elongated cells are present, and these are what you call them as these cells are hygroscopic in nature. They lose the water in the when the anther became mature ಆಗುತ್ತೆ, helps the dye cells of anther. Below this endothelium is there 2 to 3 layers are what you call the middle layers are there. They are also protective in function. ಅಂತ ಬರೆ. Next innermost layer. This is the innermost layer. Innermost layer is called them as this innermost layer ಎಂದು ನಾವು what ಕರೀತೀವಿ ಎಪಿಡರ್ಮ್. ಅಂತರ್ನ innermost layer ಎಂದು ನಾವು what you call them as ಎಪಿಡರ್ಮ್ ಅಂತ ಕರೀತೀವಿ. ಈ innermost layer ನ ಈ ಒಂದು ಸೆಲ್ಸ್ ಗಳನ್ನ ಎನ್ಲಾರ್ಜ್ ಮಾಡಿದ್ರೆ ಇಲ್ಲಿ this is ಎಪಿಡರ್ಮ್ ಅಲ್ಲಿ is what you call them as dense cytoplasm ಅಂತೆ. And I will tell you number of more than one nucleus present. Hence, even the it is the innermost layer called epidermis. Innermost layer of epidermis is it consists of a dense cytoplasm and one or more than one nucleus is present, and this is called as a nutritive tissue. And as a secretory cells are present. These are called secretory cells, which go into what you call them as they secrete the what you call them they produce the ನ್ಯೂಟ್ರಿಷನ್. ಆ ನ್ಯೂಟ್ರಿಷನ್ ಏನ್ ಮಾಡುತ್ತೆ, ಅದು ಸಪ್ಲೈ ಮಾಡುತ್ತೆ. ಒಳಗಡೆ ಇರುವಂತ ಇದೊಂದು ಟಿಶ್ಯೂ ಇರುತ್ತೆ, ಇದನ್ನ ಏನಕ್ಕೆ ನಾವು ಸ್ಪೋರೋಜಿನಿಯಸ್ ಟಿಶ್ಯೂ. ಈ ಸ್ಪೋರೋಜಿನಿಯಸ್ ಟಿಶ್ಯೂ ಇಂದಲೇ ಪೊಲಮರೈನ್ಸ್ ಫಾರ್ಮೇಷನ್ ಆಗುತ್ತೆ. ಆ ಸ್ಪೋರೋಜಿನಿಯಸ್ ಟಿಶ್ಯೂ ಬೇಕಾದಂತ ನ್ಯೂಟ್ರಿಯೆಂಟ್ಸ್ ನ ಒದಗಿಸಿಕೊಡುವಂತ ಇನ್ನರ್ಮೋಸ್ಟ್ ಲೇಯರ್ ಆಫ್ ಸ್ಪೊರಾಂಜಿಯಂ. ಇವಷ್ಟು ಸ್ಪೊರಾಂಜಿಯಂ ನ ಇನ್ನರ್ಮೋಸ್ಟ್ ಲೇಯರ್ ಇಸ್ ಕಾಲ್ಡ್ as ಎಪಿಡರ್ಮ್. It is having cytoplasm and more than one nucleus, and the nutritive tissue. What is the epidermis ಅಂತ ಒಂದು ಮಾಸ ಹೇಳಿದರೆ epidermis is a nutritive tissue which supply the nutrition to the what you call it as a microsporangium or developing pollen grains. Developing pollen grains ಗೆ nutrition ಒದಗಿಸಿಕೊಡುವಂತದ್ದು innermost layer what you call them as epidermis. ಇದನ್ನು epidermis ಅಂತ ಕರೀತೀವಿ. ಇಲ್ಲಿ ಒಳಗಡೆ ನಾವು ಈ ಒಂದು ಎಪಿಡರ್ಮ್ ಒಳಗಡೆ ಇಟ್ ಇಸ್ ದಿ ಪ್ರೆಸೆನ್ಸ್ ಆಫ್ ಪಡಿಕಾಲ್ ಒಂದೇ ತರ ಇರುವಂತ ಸೆಲ್ಸ್ ಗಳು ಕಾಣ್ತವೆ. ಹೋಮೋಜಿನಿಯಸ್ ಅಂಡ್ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ಸೆಲ್ಸ್ ಪಡಿಕಾಲ್ ನೋಡಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಎಂಡೋಥೆಲಿಯಂ ಅಂದ್ರೆ ಏನು ಗೊತ್ತಾ, ಮಿಡಲ್ ಲೇಯರ್ಸ್ ಬರುತ್ತೆ. ಅದೇ ಪಡಿಕಾಲ್ 2 to 3 ಲೇಯರ್ಸ್ ಥಿಕ್ನೆಸ್ ಇರುತ್ತೆ. ಅದರ ನಂತರ ಬರುತ್ತದೆ ಪಡಿಕಾಲ್ ಥಿಕ್ನೆಸ್ ಎಪಿಡರ್ಮ್. ಇದು ಎಪಿಡರ್ಮ್ ಇಸ್ ಇನ್ನರ್ಮೋಸ್ಟ್ ಲೇಯರ್ ಕನ್ಸಿಸ್ಟ್ ಆಫ್ ಪಡಿಕಾಲ್. ಇದರೊಳಗಡೆ ಇರುವಂತ ಈ ಸೆಲ್ಸ್ ಗಳನ್ನ ನಾವು ಪಡಿಕೊಳ್ಳೋದಿಲ್ಲ ಸ್ಪೋರೋಜಿನಿಯಸ್ ಟಿಶ್ಯೂ. ಇದರೊಳಗಿರುವ ಸೆಲ್ಸ್ ಗಳನ್ನ ಸೆಂಟ್ರಲ್ ಇರುವಂತ ಸೆಲ್ಸ್ ಗಳನ್ನ ನಾವು ಸ್ಪೋರೋಜಿನಿಯಸ್ ಟಿಶ್ಯೂ. ಸ್ಪೋರೋಜಿನಿಯಸ್ ಟಿಶ್ಯೂ ಅಂತ ಯಾಕೆ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಸ್ಪೋರ್ ಫಾರ್ಮೇಷನ್. ಯಾವ ಸ್ಪೋರ್ ಆಗುತ್ತೆ, ಮೈಕ್ರೋಸ್ಪೋರ್ ಫಾರ್ಮೇಷನ್ ಆಗೋದಕ್ಕೆ ಇದನ್ನ ಸ್ಪೋರೋಜಿನಿಯಸ್ ಟಿಶ್ಯೂ. ಸ್ಪೋರೋಜಿನಿಯಸ್ ಟಿಶ್ಯೂ ಏನಿಲ್ಲ, ಇದು ಒಳಗಿರುವಂತ ಈ ಒಂದು ಎಪಿಡರ್ಮ್ ಎನ್ಕ್ಲೋಸ್ ಒಳಗಡೆ ಟಿಶ್ಯೂ ಇದೆ. ಆ ಟಿಶ್ಯೂ ಅಂದ್ರೆ ಗ್ರೂಪ್ ಆಫ್ ಸೆಲ್ಸ್. ಆ ಸೆಲ್ಸ್ ಗಳು ಏನಾವಲ್ಲ ದೇ ಆರ್ ಹೋಮೋಜಿನಿಯಸ್ ಒಂದೇ ತರ ಇದಾವೆ. ದೇ ಆರ್ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ಸೆಲ್ಸ್. ದೀಸ್ ಆರ್ ಕಾಲ್ಡ್ as ಸ್ಪೋರೋಜಿನಿಯಸ್ ಟಿಶ್ಯೂ. ಈ ಸ್ಪೋರೋಜಿನಿಯಸ್ ಟಿಶ್ಯೂ ನಾವು ಯಾವ ನೋಟಿಸ್ ಮಾಡ್ತೀವಿ ಅಂದ್ರೆ ಎಂಡ್ ಆರ್ಗನಲ್ ಇರುತ್ತೆ.
ಲೇಟರ್ ಏನಾಗುತ್ತೆ ಆ ಸ್ಪೋರೋಜಿನಿಯಸ್ ಟಿಶ್ಯೂ ಅಲ್ಲಿ ಇರುವಂತಹ ಸೆಲ್ಸ್ಗಳು ಡಿಫರೆನ್ಶಿಯೇಟ್ ಆಗಿ ದೇ ಬಿಕಮ್ ಪೋಲನ್ ಮದರ್ ಸೆಲ್ಸ್ ಆಗಿ ಡಿಫರೆನ್ಶಿಯೇಟ್ ಆದ್ರೆ ಪೋಲನ್ ಗ್ರೈನ್ಸ್ ಪ್ರೊಡ್ಯೂಸ್ ಮಾಡಕ್ ಬೇಕಾದಂತ ತಾಯಿ ಕೋಶಗಳಾಗಿ ಡಿಫರೆನ್ಶಿಯೇಟ್ ಆಗ್ತವೆ. ಅದರಿಂದ ಪೋಲನ್ ಗ್ರೈನ್ಸ್ ಡೆವಲಪ್ ಆಗುತ್ತೆ. You can see, ನೀವೇನ್ ಮಾಡಿ ಎಪಿಟಮ್ ಮಾತನಾಡಿದ್ರೆ inside the epiderm you can see enclosed what you call them is cavity. This cavity ಒಳಗಡೆ you can see homogeneous compactly arranged cells are present. Those are called them as sporogenous tissue. We can found in case of ಹೆಂಗ ಅಂತ ಇಷ್ಟು ನಾವು ಬರೀಬೇಕು. ಇಲ್ಲಿ you can see ಕನೆಕ್ಷನ್ ಆಗಿದ್ರೆ ಅದನ್ನ ಈ ಕನೆಕ್ಟಿವ್ ನಲ್ಲಿ ತೋರಿಸ್ತೀನಿ. This is called connective ಅಂತ. ಇಲ್ಲಿ this is regarding what you call them as TVS of what you call them is ಏನಂತೀವಿ ನಾವು ಲಿಂಗಾಂತರ್ what you call them is ಮೈಕ್ರೋ ಸ್ಪೊರಾಂಜಿಯಂ ಅಂತ ಕರಿತೀವಿ. ನಂತರ ಈ ಕೈಲಿ ಇಷ್ಟು ಈ ಒಂದು ಮೈಕ್ರೋ ಸ್ಪೊರಾಂಜಿಯಂ ಏನಿದೆ ಇದರಿಂದ ಏನ್ ಫಾರ್ಮೇಶನ್ ಆಗುತ್ತೆ, ಫಾರ್ಮೇಶನ್ ಆಫ್ ಪೋಲನ್ ಗ್ರೈನ್ಸ್, ಫಾರ್ಮೇಶನ್ ಆಫ್ ಪೋಲನ್ ಗ್ರೈನ್ಸ್ ಆಗುತ್ತೆ. ಆ ಫಾರ್ಮೇಶನ್ ಆಫ್ ಪೋಲನ್ ಗ್ರೈನ್ಸ್ ಆಗೋದನ್ನ ನಾವು ಗ್ಯಾಮೆಟೋಜೆನೆಸಿಸ್ ಅಂತ ನಾವು ಅಲ್ಲಿ ಹೇಳ್ಬೇಕಾದ್ರೆ ಹೇಳ್ತೀವಿ. ಪ್ರೀ ಫರ್ಟಿಲೈಸೇಷನ್ ಚೇಂಜ್ ಗ್ಯಾಮೆಟೋಜೆನೆಸಿಸ್. ಈ ಗ್ಯಾಮೆಟೋಜೆನೆಸಿಸ್ ಆಗುವಂಥದ್ದು ಹೊಡಿಕೊಳ್ತೀವಿ. ಅಲ್ಲಿ ಮುಖ್ಯವಾಗಿ ಏನು ಗ್ಯಾಮೆಟೋಜೆನೆಸಿಸ್ ಆಗೋದಲ್ಲ ಅದನ್ನ ಹೊಡಿಕೊಳ್ಳಿ. ಅದನ್ನ ನಾನು ಇಲ್ಲಿ ಮೈಕ್ರೋಸ್ಪೋರ್ ವಿಚ್ ಇಸ್ ಗ್ಯಾಮೆಟ್, ಇಲ್ಲಿ ಮೈಕ್ರೋಸ್ಪೋರ್ ಇಸ್ ದಿ ಗ್ಯಾಮೆಟ್ ಮೀನ್ಸ್ ಕಾಲ್ಡ್ ಮೈಕ್ರೋಸ್ಪೋರೋಜೆನೆಸಿಸ್. ಇಲ್ಲಿರುವಂತಹ ಈ ಸ್ಪೋರೋಜೆನೆಸ್ ಟಿಶ್ಯೂ ಏನಾಗುತ್ತೆ ಅಂದ್ರೆ ಮೈಕ್ರೋಸ್ಪೋರ್ ಅಥವಾ ಪೋಲನ್ ಗ್ರೈನ್ಸ್ ಡೆವಲಪ್ ಆಗುತ್ತೆ. ಒಂದು ಮೆಡಿಕಲ್ ಬೈ ದಿ ಪ್ರೋಸೆಸ್ ಆಫ್ ಗ್ಯಾಮೆಟ್ ಫಾರ್ಮೇಶನ್ ಆಗುತ್ತೆ. ಏನಾಗುತ್ತೆ ಸೆಲ್ ಡಿವಿಷನ್ ಮಿಯಾಸ್ ಆಗುತ್ತೆ. ಹಾಗಾಗಿ ವಾಟ್ ಇಸ್ ಕಾಲ್ಡ್ ದೆಮ್ ಆಸ್ ಮೈಕ್ರೋಸ್ಪೋರೋಜೆನೆಸಿಸ್, ದ ಫಾರ್ಮೇಶನ್ ಆಫ್ ಎ ಮೈಕ್ರೋಸ್ಪೋರ್ ಅಥವಾ ಪೋಲನ್ ಗ್ರೈನ್ಸ್ ಫ್ರಮ್ ಎ ಡಿಪ್ಲಾಯ್ಡ್ ಆಗಿರುವಂತ ಮೆಡಿಕಲ್ ಡಿಪ್ಲಾಯ್ಡ್ ಆಗಿರುವಂತ ಸ್ಪೋರೋಜೆನೆಸ್ ಟಿಶ್ಯೂ and differentiate the pollen mother cell from the pollen mother cell through the meiosis is called the microsporogenesis. What is the microsporogenesis? Andre the formation of a microspore from the pollen mother cell through the meiosis in a sporangium, microsporangium is called microsporogenesis. ಏನಂತ ಕರೀತೀವಿ, ಮೈಕ್ರೋಸ್ಪೋರ್ ಪೋಲನ್ ಗ್ರೈನ್ಸ್ ಫಾರ್ಮೇಶನ್ ಆಗುತ್ತೆ ಬೈ ದಿ ಮಿಯೋಟಿಕ್ ಡಿವಿಷನ್ ಇಂದ. ಯಾಕಂದ್ರೆ ಈ ಪೋಲನ್ ಮದರ್ ಸೆಲ್ಸ್ ಗಳಿಂದವಲ್ಲ ದೇ ಆರ್ ಡಿಪ್ಲಾಯ್ಡ್ ಅನ್ನೋದಕ್ಕೆ ಈ ಒಂದು ಯಾವ ಸೆಲ್ಸ್ ಗಳು ಇಂದ ಈ ಒಂದು ಮೇಲ್ ಗ್ಯಾಮೆಟ್ ಫಾರ್ಮೇಶನ್ ಅವರಿಗೆ ಪೋಲನ್ ಗ್ರೈನ್ಸ್ ಮೈಕ್ರೋಸ್ಪೋರ್ ಡೆವಲಪ್ ಆಗುತ್ತಲ್ಲ ಅವಕ್ಕೆ ಮಿಯೋಸೈಟ್ಸ್ ನ ಲಾಸ್ಟ್ ಕಾರ್ಡ್ಗಳಲ್ಲಿ ಸ್ಪೆಷಲೈಸ್ ಸೆಲ್ಸ್ ಇಟ್ಸ್ ಗೋಯಿಂಗ್ ಟು ಏನಂತೆ ಅಂಡರ್ಗೋ ಡಿವಿಷನ್ ಟು ಫಾರ್ಮ್ ಎ ಗ್ಯಾಮೆಟ್ಸ್ ಫಾರ್ಮೇಶನ್ ಆಗುವಂತ ಸ್ಪೆಷಲೈಸ್ ಸೆಲ್ಸ್ ಗಳು ಏನು ಮಿಯೋಸೈಟ್ಸ್ ಅಂತ ಒನ್ ಮಾರ್ಕ್ಸ್ ಸ್ಪೆಷಲೈಸ್ ಸೆಲ್ಸ್ ಕಾಲ್ಡ್ ವಿಚ್ ಕಾಲ್ಡ್ ಡಿಪ್ಲಾಯ್ಡ್ ಸ್ಪೆಷಲೈಸ್ ಸೆಲ್ಸ್ ಇದಾವಲ್ಲ ವಿಚ್ ಗೋಯಿಂಗ್ ಟು ಪ್ರೊಡ್ಯೂಸ್ ಗ್ಯಾಮೆಟ್ ಫಾರ್ಮೇಶನ್ ಆಗುವಂತ ಒಂದು ಸ್ಪೆಷಲೈಸ್ ಸೆಲ್ಸ್ ಥ್ರೂ ದಿ ಮಿಯಾಟಿಕ್ ಡಿವಿಷನ್ those are called them as ಮಿಯೋಸೈಟ್ಸ್. ಹಾಗಾಗಿ ಈ ಒಂದು ಸ್ಪೋರೋಜೆನಿಯಸ್ ಟಿಶ್ಯೂ ಇರುವ ಸೆಲ್ಸ್ ಗಳು ಏನಾಗಿ ಡಿಫರೆನ್ಶಿಯೇಟ್ ಆಗ್ತದೆ, ದಿ ಗೋಯಿಂಗ್ ಟು ಡಿಫರೆನ್ಶಿಯೇಟ್ ಟು ಫಾರ್ಮ್ ಎ ಪೋಲನ್ ಮದರ್ ಸೆಲ್. ಆ ಪೋಲನ್ ಮದರ್ ಸೆಲ್ ಏನಾಗುತ್ತೆ ಅಂಡರ್ಗೋಸ್ ದಿ ಮಿಯಾಸಿಸ್ ಆಗಿ ಇಟ್ ರಿಸಲ್ಟ್ ಇನ್ ದಿ ಫಾರ್ಮೇಶನ್ ಆಫ್ ಕಾಲ್ಡ್ ಪೋಲನ್ ಗ್ರೈನ್ಸ್ ಆಗುತ್ತೆ. ಆ ಪೋಲನ್ ಗ್ರೈನ್ಸ್ ಫಾರ್ಮೇಶನ್ ಆಗೋದನ್ನ ಮಾಡಿಕೊಳ್ತೇವೆ. ನಾವು ಏನಂತ ಕರಿತೀವಿ, ನಾವು ಮೈಕ್ರೋಸ್ಪೋರೋಜೆನೆಸಿಸ್ ಅಂತ ಕರಿತೀವಿ. ಮೈಕ್ರೋಸ್ಪೋರೋಜೆನೆಸಿಸ್. ಈ ಮೈಕ್ರೋಸ್ಪೋರೋಜೆನೆಸಿಸ್ ಯಾವ್ದಿಂದ ಆಗುತ್ತೆ, ಈ ಒಳಗಿರುವಂತಹ ಸ್ಪೋರೋಜಿನಿಯಸ್ ಟಿಶ್ಯೂ ಇಂದ ಆಗುತ್ತೆ. ಈ ಸ್ಪೋರೋಜಿನಿಯಸ್ ಟಿಶ್ಯೂಸ್ ಅಲ್ಲಿ ಸಮ್ ಆಫ್ ದಿ ಸೆಲ್ಸ್ ಹೊಡಿಕೊಳ್ಳಿ ಇರುವಂತಹ ಕೆಲವು ಸೆಲ್ ಏನಾಗುತ್ತೆ ಡಿಫರೆನ್ಶಿಯೇಟ್ ಆಗುತ್ತೆ. ಆ ಡಿಫರೆನ್ಶಿಯೇಟ್ ಆಗುತ್ತೆ ಈ ಸೆಲ್ ನಾವು ಪೋಲನ್ ಮದರ್ ಸೆಲ್ ಅಥವಾ ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂತ ಏನಂದ್ರೆ MMC ಅಂತ ಹೇಳ್ಕೊಂಡು ಅದ ಪೋಲನ್ ಮದರ್ ಸೆಲ್ಸ್. ನೀವು ಯಾವಾಗ ಪೋಲನ್ ಮದರ್ ಸೆಲ್ಸ್ ಬರೀ, ಯಾಕಂದ್ರೆ ನೆಕ್ಸ್ಟ್ ಕ್ಲಾಸ್ ಮೆಗಾಸ್ಪೋರೋಜೆನೆಸಿಸ್ ಅಲ್ಲಿ ಮೆಗಾಸ್ಪೋರ್ ಮದರ್ ಸೆಲ್ ಅಂತ MMC ಅಂತ ಅಲ್ಲಿ ಹೇಳ್ತೀವಿ. ಹಾಗಾಗಿ ಇಲ್ಲಿ ರೈಟ್ ಇಸ್ ಕಾಲ್ಡ್ ಪೋಲನ್ ಮದರ್ ಸೆಲ್. ಇದನ್ನ ಅಥವಾ ಪೊಟೆನ್ಶಿಯಲ್ ಪೋಲನ್ ಆಗುವಂತ ಸೆಲ್ ಮದರ್ ಸೆಲ್ ಅಂತ ನೋಡಬಹುದು. ಇಲ್ಲಿ ಇಟ್ ಇಸ್ ಕಾಲ್ಡ್ ಪೋಲನ್ ಮದರ್ ಸೆಲ್. ಈ ಪೋಲನ್ ಮದರ್ ಸೆಲ್ ಇಂದ ಈ ಸ್ಪೋರೋಜೆನಿಯಸ್ ಟಿಶ್ಯೂ ಏನಿದೆ ಕೆಲವು ಸೆಲ್ಸ್ ಇಲ್ಲಿರೋ ಸೆಲ್ಸ್ ಗಳು ಡಿಫರೆನ್ಶಿಯೇಟ್ ಆಗ್ತವೆ, ಪೋಲನ್ ಗ್ರೈನ್ಸ್ ಫಾರ್ಮೇಶನ್ ಆಗುವಂತ ತಾಯಿ ಕೋಶಗಳಾಗ್ತದೆ ಪೋಲನ್ ಮದರ್ ಸೆಲ್. ಈ ಪೋಲನ್ ಮದರ್ ಸೆಲ್ಸ್ ಇಂದ ಪೋಲನ್ ಗ್ರೈನ್ಸ್ ಆಗುವಂತದ್ದು ಯಾವ ರೀತಿ ಆಗುತ್ತೆ ಅನ್ನೋದನ್ನ ಐ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಇನ್ ನೆಕ್ಸ್ಟ್ ಕ್ಲಾಸ್. ಯಾಕಂದ್ರೆ ಅದು ಹೆಂಗಾಗುತ್ತೆ ಹೊಡಿಕಾಲ್ ಅಲ್ಲಿ ಹೋಗೇನಾಗುತ್ತೆ ಫಾರ್ಮೇಶನ್ ಪೋಲನ್ ಗ್ರೈನ್ಸ್ ಆಗುತ್ತೆ. ಆ ಪೋಲನ್ ಗ್ರೈನ್ಸ್ ಗಳು ಏನಾಗುತ್ತೆ ಒಳಗಡೆ ಗ್ಯಾಮೆಟ್ ಫಾರ್ಮೇಶನ್ ಆಗೋದಕ್ಕೆ ಈ ಪೋಲನ್ ಗ್ರೈನ್ ಇಸ್ ಆಲ್ಸೋ ಕಾಲ್ಡ್ ಫೀಮೇಲ್ ಗ್ಯಾಮೆಟೋಫೈಟ್ ಅಂತ. ಆ ಫೀಮೇಲ್ ಗ್ಯಾಮೆಟೋಫೈಟ್ ಇಸ್ ಒನ್ ವಿಚ್ ಗೋಯಿಂಗ್ ಟು ಪ್ರೊಡ್ಯೂಸ್ ಗ್ಯಾಮೆಟ್. ಹಂಗೆ ಪೋಲನ್ ಗ್ರೈನ್ಸ್ ಒಳಗಡೆ ಗ್ಯಾಮೆಟ್ ಅಲ್ಲಿ ರೆಡ್ಯೂಸ್ ಆಗಿದೆ ಗ್ಯಾಮೆಟೋಫೈಟ್. ಬೇರೆ ಜೀವಿಗಳಲ್ಲಿ ನೋಡಿ ನೀವು ಟೆರಡೋಫೈಟ್ಸ್ ಅಲ್ಲೆಲ್ಲ ಗ್ಯಾಮೆಟ್ ಒಂದು ರಚನೆ ಇದೆ. ಈ ಗ್ಯಾಮೆಟ್ ಇಸ್ ಸಿಂಗಲ್ ಸೆಲ್ ಇಟ್ಸ್
ಒಳಗಡೆ ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ದಟ್ ಇಸ್ ರೆಡ್ಯೂಸ್ ಮೇಲ್ ಗ್ಯಾಮೆಟೋಫೈಟ್ ಇದೆ. ಇದನ್ನೇ ನಾವು ಗ್ಯಾಮೆಟೋಫೈಟ್. ಗ್ಯಾಮೆಟೋಫೈಟ್ ಎಲ್ಲಿದೆ ಸಹ ಇಲ್ಲಿ 2 ಸ್ಟೇಜ್. ಯಾವುದೇ ಪ್ಲಾಂಟ್ ಲೈಫ್ ಸೈಕಲ್ ನೋಡಿ ಸಿ ಒನ್ ಸ್ಪೋರ್ ಪ್ರೊಡ್ಯೂಸ್ ಮಾಡುವಂತ ಸ್ಟೇಜ್ ಇದು ಆಲ್ಟರ್ನೇಟ್ ವಿತ್ ವಾಟ್ ಕಾಲ್ಡ್ ದಟ್ ಇಸ್ ಗ್ಯಾಮೆಟೋಫೈಟಿಕ್ ಫೇಸ್ ನ ಆಲ್ಟರ್ನೇಟ್ ಮಾಡುತ್ತೆ ಅಂತ ಹೇಳ್ತಾ ಇರ್ತೀವಿ. ಆದ್ರೆ ಇಲ್ಲಿ ನೀವು ಒಂದು ಗ್ಯಾಮೆಟೋಫೈಟಿಕ್ ಫೇಸ್ ಇಲ್ಲಿ ವೆರಿ ಮಚ್ ರೆಡ್ಯೂಸ್ ಬಿಫೋರ್ ಲಾಂಗ್ ಗ್ರೈನ್ಸ್ ಗೆ. ಯಾಕಂದ್ರೆ ಗ್ಯಾಮೆಟ್ ಅದರೊಳಗೆ ಆಗೋದು ಗ್ಯಾಮೆಟೋಫೈಟ್ ಅಂತ ಕರಿತೀವಿ. ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಆಗಿ ಒಂದು ವಾಟ್ ಕಾಲ್ಡ್ ದಟ್ ಇಸ್ ಪೋಲರ್ ಗ್ರೈನ್ ಫಾರ್ಮೇಷನ್ ಅಂತ. ಆ ಪೋಲರ್ ಗ್ರೈನ್ ಮೇಲ್ ಗ್ಯಾಮೆಟೋಫೈಟ್ ಅಂದ್ವಿ. ಆ ಮೇಲ್ ಗ್ಯಾಮೆಟೋಫೈಟ್ ಒಳಗೆ ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ. ಅದನ್ನ ಹೇಗಾಗುತ್ತೆ ಅಂತ ಐ ಗೋಂಟ್ ಎಕ್ಸ್ಪ್ಲೇನ್ ದಿ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.